ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸ್ವರೂಪಾನುಸಂಧಾನ ಅಷ್ಟಕಂ ಶ್ಲೋಕ 1. ತಪೋಯಜ್ಞದಾನಾಧಿವಿಶುದ್ಧ ಬುದ್ಧಿ ವಿರಕ್ತೋ ನೃಪಾದೇಃ ಪದೇ ತುಚ್ಛ ಬುದ್ಧ್ಯಾ ಪರಿತ್ಯಜ್ಯ ಸರ್ವಂ ಯದಾಪ್ನೋತಿ ತತ್ವಂ ಪರಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಈ ಶ್ಲೋಕದಲ್ಲಿ ಆಚಾರ್ಯರು ಜ್ಞಾನಯೋಗ್ಯತಾ ಪ್ರಾಪ್ತಿಯನ್ನು ತಿಳಿಸಿದರು. ಜ್ಞಾನಯೋಗ್ಯತಾ ಪ್ರಾಪ್ತಿ ಅಂದರೆ ಕರ್ಮಯೋಗ ಹಾಗೂ ಉಪಾಸನ ಯೋಗ. ಯಜ್ಞವನ್ನು ಮಾಡಬೇಕು. ಯಜ್ಞ 3 ರೀತಿ: ಪೂಜೆ, ದಾನ ಹಾಗೂ ಸಗುಣ ಧ್ಯಾನ. ಅದು ತಪಸ್ಸು. ಅದರಿಂದ ಮನಸ್ಸು ಶುದ್ಧವಾಗುತ್ತೆ. ಶುದ್ಧ ಮಾಡಿಕೊಂಡಿರುವಂತಹ ಮನಸ್ಸಿನಲ್ಲಿ ಭಗವಂತನನ್ನು ಜೀವನದಲ್ಲಿ ತರ್ಕೊಳ್ಬೇಕು. ಆ ಭಗವಂತ ಮಾತ್ರ ಇರ್ತಾನೆ, ಅವನೇ ಶಾಶ್ವತ. ಮಿಕ್ಕಿದೆಲ್ಲ ಸಂಬಂಧಿಗಳೆಲ್ಲ ಬರ್ತಾರೆ ಹೋಗ್ತಿರ್ತಾರೆ. ಅದರಿಂದ ವಿವೇಕವನ್ನು ಬೆಳೆಸ್ಕೊ ಅಂತ ಹೇಳಿದ್ದಾಯಿತು. ಆ ವಿವೇಕದ ಜೊತೆಗೆ ವೈರಾಗ್ಯನೂ ಬರಬೇಕು. ವಿರಕ್ತಃ, ಮ್ಯೂಟ್ ಮಾಡಿದ್ರೆ ಒಳ್ಳೆಯದು. ವಿರಕ್ತಃ. ಇಲ್ಲಿ ತುಚ್ಛ ಬುದ್ಧಿಯ ಅಂತ ಹಾಕಿದ್ದಾರೆ. ಅದನ್ನು ಕೀಳ್ಮಟ್ಟದಲ್ಲಿ ನೋಡು ಅಂತ. ಅಂದರೆ ಅರ್ಥ ಏನು? ಕೀಳ್ಮಟ್ಟದಲ್ಲಿ ನೋಡು ಅಂತಂದರೆ ಅದು ವಾಚ್ಯಾರ್ಥ ಅಲ್ಲ. ಅದು ಬಂದು ಹೋಗೋದ್ರಿಂದ ಅದಕ್ಕಷ್ಟು ಇಂಪಾರ್ಟೆನ್ಸ್ ಕೊಡಬೇಡ ಅಂತ. ಯಾವುದು ಬಂದು ಹೋಗುತ್ತೆ? ಸಂಬಂಧಗಳು ಬಂದು ಹೋಗುತ್ತೆ, ಆಸ್ತಿ ಹಣ ಬಂದು ಹೋಗುತ್ತೆ, ವಿದ್ಯೆ ಬಂದು ಹೋಗುತ್ತೆ, ಲೌಕಿಕ ವಿದ್ಯೆ ಅದೆಲ್ಲ ಬಂದು ಹೋಗುತ್ತೆ. ಅದೆಲ್ಲ ಫ್ಲೀಟಿಂಗ್. ಅದು ಏನು ಮಾಡಬೇಕು? ತುಚ್ಛ ಬುದ್ಧಿ ಅಂದರೆ ದೋಷತ್ರಯವನ್ನು ನೋಡು ಅಂತ. ಹಾಗಂತ ಅದನ್ನು ಕಡೆಗಣಿಸುವಂಥ ಆ ರೀತಿಯಾಗಲ್ಲ. ಶಂಕರರು ಹಾಗೆ ಕಡೆಗಣಿಸು ಅಂತ ಹೇಳಿದ್ರು ನಾ ಸುಮಾರು ಜನ ಗೃಹಸ್ಥರಿಗೆ ಪಾಠ ಮಾಡ್ತಿರೋದ್ರಿಂದ ಅದನ್ನು ಕಡೆಗಣಿಸು ಅಂತ ಹೇಳೋಕ್ಕಾಗಲ್ಲ. ನಾ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡೇ ಹೇಳಬೇಕು ಅಲ್ವಾ? ಇಲ್ಲಿ ಯಾರೋ ಬ್ರಹ್ಮಚಾರಿಗಳು ಅಥವಾ ಸನ್ಯಾಸಿಗಳು ಕೂತ್ಕೊಂಡಿದ್ರೆ ಅವ್ರಿಗೆ ಅದನ್ನೇ ತುಚ್ಛ ಬುದ್ಧಿಯಪ್ಪ ಅದನ್ನು ಅಂತ ಹೇಳ್ಬೋದಾಗಿತ್ತು. ನಿಮ್ಗೆ ಹಾಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಆದ್ದರಿಂದ ಸ್ವಲ್ಪ ಕಾಂಪ್ರಮೈಸ್ಡಾಗಿ ಹೇಳಬೇಕು. ಸೊ ಆ ರೀತಿಯಾಗಿ ಅದನ್ನು ನೋಡಿಕೊಂಡು ಆ ಉನ್ನತ ಸ್ಥಾನಗಳು ಇವಾಗ ಶಿವಾನಂದ ಲಹರಿಲೂ ಬರುತ್ತೆ, ಪುರಾಣ ಗ್ರಂಥಗಳಲ್ಲೂ ಇದೆ. ಮತ್ತೆ ಶಂಕರರು ಆ ಪರಮೇಶ್ವರನ ಕಥೆನೇ ಇದೆಯಲ್ಲ, ಬ್ರಹ್ಮ ಹಂಸದ ರೂಪ ಪಕ್ಷಿ ಹಿಡ್ಕೊಂಡು ಮೇಲ್ಗಡೆ ಹೋದ, ಅವನ ಆದಿಯನ್ನು ನೋಡೋಕ್ಕೆ ಅದ ಹೈಟು. ವರಾಹ ರೂಪವನ್ನು ತಗೊಂಡು ವಿಷ್ಣು ಭೂಮಿಯನ್ನು ನೋಗ್ದ, ಘೋಣಿತ್ವಂ ಅದೆಲ್ಲ ಬರುತ್ತಲ್ಲ ಶ್ಲೋಕಗಳು. ಮತ್ತು ಪರಮೇಶ್ವರ ಮಾತ್ರ ಅಲ್ಲಿದ್ದಾನೆ, ಅಗ್ನಿರೂಪವಾಗಿ ಕಾಲಮ್ ಆಫ್ ಲೈಟು ಅಂತ ಕರೀತಾರಲ್ಲ ಇಲ್ಲಿ, ಹಾಗೆ ಅಲ್ಲಿದ್ದಾನೆ. ಅದನ್ನು ಆದಿ ಮತ್ತು ಅಂತ್ಯವನ್ನು ನೋಡೋಕ್ಕೆ ಇಬ್ಬರು ದೇವತೆಗಳು ಹೊರಟರು ಅಂತ. ಇದನ್ನು ನಾವು, ಇದು ಪುರಾಣ ಕಥೆ ಆದ್ರೂ ನಾವು ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಲಕ್ಷ್ಮಿಯ ಪತಿ ವಿಷ್ಣು ಅಲ್ವಾ, ಬ್ರಹ್ಮನ ಪತಿ ಸರಸ್ವತಿಯ ಪತಿ ಬ್ರಹ್ಮ. ಏನು ಹೇಳುತ್ತೆ? ಲಕ್ಷ್ಮಿ ಕಾಸು, ಇದು ವಿದ್ಯೆ. 2 ವಿದ್ಯೆಯು ಮೋಕ್ಷವನ್ನು ಗಳಿಸೋಕ್ಕೆ ಸಾಧ್ಯ ಇಲ್ಲ. 2 ತುಚ್ಛ ಅಂತ. ಲೌಕಿಕ ವಿದ್ಯೆ ಫಾರ್ ಎಕ್ಸಾಂಪಲ್, ನಾವು ಗಳಿಸುವಂತಹ ಸಂಪಾದನೆ ಮಾಡಿ ಎಲ್ಲ ಮಾಡ್ತೀವಲ್ಲ, ಹಾಗೆ ತಾನೇ ನಮಗೆ ಅಧಿಕಾರ, ಸೊಗಸು, ಕೀರ್ತಿ ಎಲ್ಲ ಬರೋದು. ಇವರು ತುಂಬ ಓದಿದಾರಪ್ಪ, ಇವ್ರ ಹತ್ರ ಇಷ್ಟು ಹಣಕಾಸಿದೆಯಪ್ಪ, ಅದು ಮೋಕ್ಷಕ್ಕೆ ದಾರಿ ಇಲ್ಲ. ಅದು ಕತೆ ಮೂಲಕ ಪರಮೇಶ್ವರನ ಆತ್ಮ ಅಂತ ನೋಡಿಕೊಂಡು ಇಬ್ಬರು ದೇವತೆಗಳನ್ನ ತೋರಿಸಿರೋದು ಅಲ್ವಾ. ವಿದ್ಯೆಯಿಂದ ನಿಮಗೆ ಲೌಕಿಕ ವಿದ್ಯೆಯಿಂದ ಮೋಕ್ಷ ಪ್ರಾಪ್ತಿ ಇಲ್ಲ. ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ಮೋಕ್ಷ ಪ್ರಾಪ್ತಿ ಇಲ್ಲ. ಯಾಕಂದ್ರೆ ಹಣ ಸಂಪಾದನೆ ಮಾಡಿ ದಾನ ಅನ್ನುವಂತಹ ಪುಣ್ಯಕರ್ಮ ಮಾಡಲಿಲ್ಲ ಅಂದರೆ ಮನಸ್ಸು ಶುದ್ಧಿ ಆಗಲ್ಲ. ವಿದ್ಯಾದಾನವೂ ಮಾಡಲಿಲ್ಲ ಅಂದರೆ ಮನಸ್ಸು ಶುದ್ಧಿ ಆಗಲ್ಲ. ವಿದ್ಯಾ ವಿನಯ ಸಂಪನ್ನಂ ಇರಬೇಕು.
ವಿದ್ಯಾ ಗರ್ವ ಇರಬಾರ್ದು, ಮತ್ತು ಹಣದ ಮದ ಇರಬಾರ್ದು. ಆ ರೀತಿಯಾಗಿ ವೈರಾಗ್ಯವನ್ನು ಬೆಳೆಸ್ಕೋ. ಇದೆಲ್ಲ ವೇದಾಂತಕ್ಕೆ ತುಂಬ ಸಹಾಯ ಅಂತ. ಜ್ಞಾನ ಯೋಗ್ಯತಾ ಪ್ರಾಪ್ತಿ ಇದು. ಆ ರೀತಿಯಾಗಿ ಹೇಳಿ ಆಮೇಲೆ ಎಲ್ಲವನ್ನು ಪರಿತ್ಯಜ್ಯ, ಎಲ್ಲವನ್ನು ಬಿಡ್ತಾ ಬಾ. ಮಾನಸಿಕವಾಗಿ ಬಿಡ್ತಾ ಬಾ ಅಲ್ವಾ, ಹಾಗೆ ಹೇಳಬೇಕು. ಎಲ್ಲ ಬಿಡಿಯೋದ್ರೆ ನಿಮ್ಗಾಗತ್ತಾ? ಆಗಲ್ಲ. ಮಾನಸಿಕವಾಗಿ ಬಿಡ್ತಾ ಬಾ. ಹಾಗೆ ಮಾಡಿದಾಗ ಏನಾಗುತ್ತೆ, ನಿನ್ನ ನಿಜ ಸ್ವರೂಪ ಪರಬ್ರಹ್ಮ ಅಂತ ತಿಳಿ ಅಂತ ಹೊಸ್ತೇನು ಹೇಳಿಲ್ಲ, ನೆನ್ನೆನೆ ಹೇಳಿರೋದನ್ನೇ ಮತ್ತೆ ರೀಕ್ಯಾಪ್. ಎರಡನೇದು, ದಯಾಳುಂ ಗುರುಂ ಬ್ರಹ್ಮನಿಷ್ಠಂ ಪ್ರಶಾಂತಂ ಸಮಾರಾಧ್ಯ ಭಕ್ತ್ಯ ವಿಚಾರ್ಯ ಸ್ವರೂಪಂ ಯದಾಪ್ನೋತಿ ತತ್ವಂ ನಿದಿಧ್ಯಾಸ ವಿದ್ವಾನ್ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಇದನ್ನು ನೋಡ್ತಿದ್ವಿ ನಿನ್ನೆ, ಪೂರ್ತಿ ಆಗಿರಲಿಲ್ಲ, 2 ಸಾಲಾಗುತ್ತೆ ಅಷ್ಟೇ. 2ನೇ ಶ್ಲೋಕದಲ್ಲಿ ಜ್ಞಾನ ಪ್ರಾಪ್ತಿಯನ್ನು ಹೇಳ್ತಿದ್ದಾರೆ. ಜ್ಞಾನ ಪ್ರಾಪ್ತಿ ಹೇಗಾಗತ್ತೆ? ಶ್ರವಣ ಹಾಗೂ ಮನನದ ಮೂಲಕ ಆಗುತ್ತೆ. ಯಾವ ಶ್ರವಣ? ವಾಲ್ಮೀಕಿ ರಾಮಾಯಣ ಶ್ರವಣನ, ಮಹಾಭಾರತವ, ವೇದಾಂತ, ಶ್ರುತಿ. ವೇದ ಪೂರ್ವ ಭಾಗವೂ ಅಲ್ಲ, ವೇದ ಅಂತಭಾಗದಲ್ಲಿ ಹೇಳಿರುವಂತಹ ಜೀವಾತ್ಮ ಪರಮಾತ್ಮ ಐಕ್ಯ ಸಂಬಂಧ ಇದೆಯಲ್ಲ, ಅದರ ಶ್ರವಣ. ಅದರಲ್ಲಿಯೂ ಸೃಷ್ಟಿಕ್ರಮ ಎಲ್ಲ ಹೇಳಿದ್ದಾರೆ, ಅದರದ್ದು ಅಲ್ಲ. ನಾ ಶ್ರವಣ ಮಾಡ್ತಿದ್ದೀನಿ ಸ್ವಾಮಿ ಅಂತಂದರೆ ಯಾವ್ದ್ರದ್ದು ಶ್ರವಣ ಅಂತ ಕೇಳಬೇಕು. ಲಲಿತೋಪಾಖ್ಯಾನ ಶ್ರವಣ ಅಂದ್ಬಿಟ್ರೆ ಹಾಗಲ್ಲ. ವೇದಾಂತದ ಶ್ರವಣ, ಪ್ರಸ್ಥಾನತ್ರಯದ ಶ್ರವಣ, ಪ್ರಕರಣ ಗ್ರಂಥಗಳ ಶ್ರವಣ, ಮತ್ತು ಮನನ. ಸಂಶಯಗಳು ಹುಡ್ತಾ ಹೋಗುತ್ತೆ ನಮಗೆ. ವೇದಾಂತ ವಿಚಾರವನ್ನು, ಚರ್ಚೆಯನ್ನು ಅಥವಾ ಪಾಠವನ್ನು ಮಾಡಿಸಿದ್ದಾಗ ಸಾಧಾರಣವಾಗಿ ಎಲ್ರಿಗೂ ಪ್ರಶ್ನೆ ಹುಡ್ತಾ ಹೋಗುತ್ತೆ. ಸಾಧಾರಣ ಅದು, ಯಾಕಂದರೆ ಮನಸ್ಸಿರೋದ್ರಿಂದನೇ ಕ್ವಶನ್ ಕೇಳಬೇಕು ಅನ್ಸುತ್ತೆ, ಪ್ರಶ್ನೆ ಮಾಡಬೇಕು ಅನ್ಸುತ್ತೆ. ಆ ಮನುಷ್ಯನ ಗುಣನೇ ಹಾಗಿಲ್ವಾ? ಇನ್ಕ್ವಿಸಿಟಿವ್ನೆಸ್, ಟು ನೋ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಫಾಲ್ ಒನ್ ಡೇ. ಸೊ ಅದು ಮನನ ಹೇಗೆ ಮಾಡಬೇಕು? ಶಾಸ್ತ್ರದ ಗುರುವಿನ ಸಹಾಯ ಜೊತೆಗೆ ಮನನ. ನಾವೊಬ್ಬರೇ ಮನನ ಮಾಡ್ಕೊಂಡು ಐ ಹ್ಯಾವ್ ಕಮ್ ಟು ದ ಕನ್ಕ್ಲೂಷನ್, ದಿಸ್ ಇಸ್ ಇಟ್ ಅಂತ ಹೇಳಬಾರ್ದು. ಫಾರ್ ಎ ಲೆಂತ್ ಆಫ್ ಟೈಮ್ ಮಾಡಬೇಕು ಅಂತಾರೆ ಗುರುನಾಥರು. ಸುಮಾರು ವರ್ಷಗಳ ಕಾಲ ಮಾಡಬೇಕು. ಶ್ರವಣವೇ ಒಂದು 10ರಿಂದ 12 ವರ್ಷ ಮಾಡಬೇಕು. ಆ ಶ್ರವಣದ ಜೊತೆಗೆ ಮನನೂ ಆಗ್ತಾ ಇರಬೇಕು. ಎಲ್ಲೊಬ್ಬರು ಸಂಶಯ ಹುಟ್ಟತ್ತೆ, ಯಾವುದೋ ಒಂದು ಉಪನಿಷತ್ತಲ್ಲಿ, ಮತ್ತೊಂದು ಉಪನಿಷತ್ತಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ, ಅಥವಾ ಅದೇ ಉಪನಿಷತ್ತಲ್ಲೂ ಸಿಗ್ಬೋದು. 2ನೇ ಅಧ್ಯಾಯದಲ್ಲಿ ಗೀತೆ ಯಾವ್ದಾದ್ರು ಒಂದು ಸಂಶಯ ಹುಟ್ಟುವುದು, ಅದು 18ನೇ ಅಧ್ಯಾಯದಲ್ಲಿ ನಮಗೆ ಉತ್ತರ ಸಿಗ್ಬೋದು. ಪೂರ್ತಿ ಗ್ರಂಥವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದ ಮೇಲೆ ನಿಧಿಧ್ಯಾಸನಕ್ಕೆ ಬರಬೇಕು ಅಂತ. ಈ ಶ್ರವಣ ಮನನಕ್ಕೆ ಗುರುವನ್ನು ಆಶ್ರಯಿಸು. ಎಂತಹ ಗುರು? ಪ್ರಶಾಂತಂ ಗುರುಂ ಬ್ರಹ್ಮನಿಷ್ಠಂ ಗುರುಂ, ಅಲ್ಲೇ ಕೊಟ್ಟಿದ್ದಾರೆ ಅಬ್ಜೆಕ್ಟಿವ್ಸ್. ದಯಾಳುಂ ಗುರುಂ, ನೆನ್ನೆ ನೋಡಿದ್ವಿ ಎಂತಹ ಗುರುವನ್ನು ಆಶ್ರಯಿಸಬೇಕು ಹಾಗೆ ಅಂತ. ಲೋಕದಲ್ಲಿ ಗುರುಗಳು ಹಲವಾರು ಜನ ಇರ್ತಾರೆ. ಗುರುಗೀತೆನೇ ಹೇಳಲ್ವಾ? ಗುರವಃ ಸಂತಿ ಬಹವಃ ಶಿಷ್ಯ ವಿತ್ತಾಪಹಾರಕಾಃ ದುರ್ಲಭಸ್ಸ ಗುರುರ್ಲೋಕೆ. 2 ಪಾಠ ಭೇದ ಇದೆ. ಶಿಷ್ಯ ಚಿತ್ತಾಪಹಾರಕಃ ಹೃತ್ತಾಪಹಾರಕಃ. ಅರ್ಥ ಆಯ್ತಲ್ವಾ? ಆ ಲೋಕದಲ್ಲಿ ಹಲವಾರು ಜನ ಗುರುಗಳಿದ್ದಾರಂತೆ. ಗುರವಃ ಸಂತಿ ಬಹವಃ ಶಿಷ್ಯ ವಿತ್ತಾಪಹಾರಕಃ. ವಿತ್ತ ಏನೋ ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಅಂತ ಎಲ್ಲ ಗುರುಗಳು ಭಕ್ತರ ಹಣವನ್ನು ತಗೊಳ್ತಾರೆ. ದುರ್ಲಭಸ್ಸ ಗುರುರ್ಲೋಕೆ. ಯಾವುದೋ ಕೆಲವರು ನನ್ನಂಥವ್ರು ಸೇರಿಸ್ಕೊಳ್ಳೋಣ, ಇಲ್ಲಾಂದ್ರೆ ನಾನು ಫಸ್ಟ್ ಕ್ಯಾಟಗರಿಗೆ ಬಂದುಬಿಟ್ರೆ ಕಷ್ಟ, ಅಥವಾ ನಿಮ್ಮ ಮನಸ್ಸಲ್ಲಿ ಹಾಗಿದೆಯೋ ಏನೋ ಗೊತ್ತಿಲ್ಲ. ದುರ್ಲಭಸ್ಸ ಗುರುರ್ಲೋಕೆ ಶಿಷ್ಯ ಚಿತ್ತಾಪಹಾರಕಃ. ಚಿತ್ತಾಪ ಅಂದರೆ ಗುರು ಅಂತ ಬಂದ್ರೇ ಮನಸ್ಸನ್ನು ಆಕರ್ಷಣೆ ಮಾಡ್ತಾನಂತೆ. ಯಾಕೆ ಗೃಣಾತಿ ಉಪದಿಶತಿ ಇತಿ ಗುರುಹು. ಗುರುಗು ಲಕ್ಷಣ ಅದು. ಗುಕಾರ ಅಂಧಕಾರ ನಿವರ್ತಕ, ಅದು ಸಾಧಾರಣ ಬಾಲಪಾಠ. ಗೃಣಾತಿ ಉಪದಿಶತಿ, ಆ ಗುರು ಅಂತಾನೆ ಅಂತ ಹೇಳಿದ ತಕ್ಷಣ ಉಪದೇಶ ಮಾಡುವವನು ಅಂತ ಅರ್ಥ, ಅಂದರೆ ಪಾಠ ಮಾಡುವವನು ಅಂತ ಅರ್ಥ. ಆ ಪಾಠ ಮಾಡಬೇಕಂದ್ರೆ ಶಿಷ್ಯನ ಮನಸ್ಸನ್ನು ಸ್ನ್ಯಾಚ್ ಮಾಡಿಬಿಡ್ತಾನಂತೆ, ಆಕರ್ಷಣೆ ಮಾಡ್ತಾನಂತೆ. ಅದಕ್ಕೆ ಗುರು ಅಂತ.
ಗೃಣಾತಿ ಉಪದಿಶತಿ ಗುರು, ಅದಕ್ಕೆ ಚಿತ್ತಾಪಹಾರಕ ಹೃತ್ತಾಪಹಾರಕ. ಸಂಸಾರದ ತಾಪ ಅವನಿಗಿರೋದ್ರಿಂದ ಆ ಸಂಸಾರದ ನೋವನ್ನು ತೆಗಿತಾನೆ. ಹೇಗೆ? ಆತ್ಮಜ್ಞಾನವನ್ನು ಕೊಡೋದ್ರ ಮೂಲಕ. ಅಂತಹ ಗುರುವನ್ನು ಆಶ್ರಯಿಸು. ಬಹಳ ಮುಖ್ಯ. ಎಲ್ಲ ವಿದ್ಯೆಯಲ್ಲೂ, ಲೌಕಿಕ ವಿದ್ಯೆ ಆಗಲಿ, ವೇದಪೂರ್ವದಲ್ಲಾಗಲಿ, ಮಂತ್ರಶಾಸ್ತ್ರದಲ್ಲಾಗಲಿ, ವೇದಾಂತದಲ್ಲಿ ಗುರು ಬಹಳ ಇಂಪಾರ್ಟೆಂಟ್. ತಾನಾಗಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ವಿದ್ಯೆ ಇದ್ರೂ, ಎಷ್ಟೇ ಆ ಗುರುಗೀತೆ ಅಂತೀನಿ, ಗುರು ಅಷ್ಟಕಮ್ಮ, ಅದು ಯಾವುದೋ ಬರುತ್ತಲ್ಲ, ತತಕ್ಕಿಂ ಅದೇನು? ಶರೀರಂ ಸ್ವರೂಪಂ ತಥಾವಾ ಕಳತ್ರಂ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ್ನ ಲಗ್ನಂ ಗುರೋರಂಗ್ರಿ ಪದ್ಮೆ ತತಕ್ಕಿಂ. ಆಮೇಲೆ ಭರತನಾಟ್ಯ ಅನ್ಕೊಳ್ಬಾರ್ದು. ಶರೀರಂ ಸ್ವರೂಪಂ, ತುಂಬ ಸುಂದರವಾದ ಶರೀರ. ತಥಾವಾ ಕಳತ್ರಂ, ನಾನು ಚೆನ್ನಾಗಿದ್ದೀನಿ ಸ್ವಾಮಿ, ನನ್ನ ಮನೆಯವರು ಚೆನ್ನಾಗಿದ್ದಾರೆ, ಲಕ್ಷಣವಾಗಿದ್ದಾರೆ. ಅದಕ್ಕೆ ತಿಂಗಳು ಅವ್ರಿಗೆ ಅಮಾವಾಸ್ಯೆಗೆ ದೃಷ್ಟಿ ತೆಗಿತೀನಿ, ಎಲ್ಲರೂ ನೋಡಿ ಕಣ್ಣು ಹಾಕ್ತಾರೆ. ಶರೀರಂ ಸ್ವರೂಪಂ ತಥಾವಾ ಕಳತ್ರಂ ಯಶಶ್ಚಾರುಚಿತ್ರಂ, ನನ್ನ ಯಶಸ್ಸು ಎಲ್ಲಿಗೆ ನಕ್ಷತ್ರದವರೆಗೂ ಹೋಗಿದೆಯಂತೆ. ಧನಂ ಮೇರುತುಲ್ಯಂ, ಹಿಮಾಲಯ ಪರ್ವತದಷ್ಟು ಧನ ಇಟ್ಕೊಂಡಿದ್ದೀನಿ. ಆದರೆ ಗುರುವಿನಲ್ಲಿ ಮನಸ್ಸು ಲಗ್ನ ಆಗಲಿಲ್ಲ ಅಂದರೆ, ಮನಸ್ಸು ಗುರುವಿನ ಪಾದದಲ್ಲಿ ನಿಲ್ಲಿಲ್ಲ ಅಂದರೆ, ಅಲ್ಲಿ ಲಗ್ನ ಅಂದರೆ ಗುರುವಿನ ಉಪದೇಶದಲ್ಲಿ ನಿಲ್ಲಿಲ್ಲ ಅಂದರೆ, ಮನಶ್ಚೇನ್ನ ಲಗ್ನಂ, ಯಾಕಂದ್ರೆ ಗುರುವಿನ ನಿಲ್ಲಬೇಕು ಅಂದರೆ ಏನು? ಗುರುವಿನ ಉಪದೇಶದಲ್ಲಿ ನಿಲ್ಲಬೇಕು ಅಂತ ಅರ್ಥ. ಅಲ್ಲಿ ಮನಶ್ಚೇನ್ನ ಲಗ್ನಂ ಗುರೋರ್ ಅಂಗ್ರಿ ಪದ್ಮೆ ಅಲ್ಲ ಇದೆಯಲ್ಲ, ಅದೇನು ಉಪಯೋಗ ಇಷ್ಟೆಲ್ಲ ಗಳಿಸಿ ನೀನು? ತತಕ್ಕಿಂ. ಹಾಗೆ ಗುರು ಬಹಳ ಬಹಳ ಮುಖ್ಯ. ಆ ರೀತಿಯಾಗಿ ಹಲವಾರು ವರ್ಷಗಳ ಕಾಲ ಜ್ಞಾನವನ್ನು ಗಳಿಸು ಶ್ರವಣ ಮೂಲಕ ಅದರಿಂದ ಅಂತ ಹೇಳಿ ಆಯಿತು. ಏನು ಜ್ಞಾನ ಹೇಳ್ಕೊಡ್ತಾರವರು? ಅದು 3ನೇ ಸಾಲಲ್ಲಿ ಶುರು ಮಾಡಿದ್ವಿ. ತತ್ವಂ ಯದಾಪ್ನೋತಿ ತತ್ವಂ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರ ಅನ್ನುವಂತಹ ತತ್ವವನ್ನು ಗುರು ಹೇಳ್ಕೊಡ್ತಾರಂತೆ. ಅದು ಅದ್ವೈತ ವೇದಾಂತದ ಗುರು. ದ್ವೈತ ವೇದಾಂತ, ವಿಶಿಷ್ಟಾದ್ವೈತ ವೇದಾಂತ ಅಲ್ಲ, ಬೇರೆ ಏನೋ ಹೇಳ್ಕೊಡ್ತಾರೆ ಅವರು ಗೊತ್ತಿರೋ ಹಾಗೆ. ಅವರು ಬ್ರಹ್ಮ ಸತ್ಯಂ, ಜಗತ್ ಸತ್ಯಂ, ಜೀವ ಸತ್ಯಂ, ಜಡ ಸತ್ಯಂ, ಎಲ್ಲ ಸತ್ಯಂ. ಅದು ಬೇಡ ನಮಗೆ ಅಲ್ವಾ? ಆ ಗುರು ಬೇಡ ನಮ್ಗೆ, ಅದ್ವೈತ ಗುರು ಬೇಕು. ಅದಕ್ಕೆ ನಾವು ಶಂಕರಾಚಾರ್ಯರನ್ನು ನಾವು ಮಹಾನ್ ಚಾಂಪಿಯನ್ ಆಫ್ ವೇದಾಂತ ಅಂತ ಕರೆಯೋದು, ದಿ ಲಯನ್ ಆಫ್ ವೇದಾಂತ. ತತ್ವಂ ಯದಾಪ್ನೋತಿ, ಏನು ತತ್ವ? ಬ್ರಹ್ಮ ಸತ್ಯ. ಇಲ್ಲಿ ನಾವು ಭಗವಂತ ಸತ್ಯ ಅಂತ ಹೇಳ್ತಿಲ್ಲ, ಯಾಕಂದರೆ ನೀವೆಲ್ಲ ಅಡ್ವಾನ್ಸ್ ಸ್ಟೂಡೆಂಟ್ಸ್, ಕೆಲವರೆಲ್ಲ ಹೊಸೊಬ್ಬರು ಸೇರ್ಕೊಂಡಿದ್ದೀರಾ, ಆದರೂ ಅಡ್ವಾನ್ಸ್ ಅಂತ ಹೇಳ್ಬಿಡೋಣ. ಬ್ರಹ್ಮ ಸತ್ಯ. ಯಾಕಂದರೆ ಸಗುಣ ಭಗವಂತ ಜಗತ್ತಲ್ಲಿ ಬರ್ತಾರೆ. ವೇದಾಂತವಲ್ಲ, ಸಗುಣ ಭಗವಂತ, ನಾವು ಮಾಡುವಂತಹ ಸಗುದ ಆರಾಧನೆ ಭಗವಂತ ಬ್ರಹ್ಮನಲ್ಲಿ ಬರ್ತಾನೆ, ಜಗತ್ತಲ್ಲಿ ಬರ್ತಾರೆ. ಹಿ ಕಮ್ಸ್ ಇನ್ ಜಗತ್. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಅವಾಗ ನಾವು ಪ್ರಶ್ನೆ ಮಾಡಬೇಕು, ಏನು ಸ್ವಾಮಿ ನೀವು ಹೇಗೆ ಹೇಳ್ತಿರಲ್ಲ ಅಂತ. ನಾವು ಅವಾಗ ಒಂದು ಕೌಂಟರ್ ಪ್ರಶ್ನೆ ಏನು ಕೇಳಬೇಕು. ನಿಮ್ಮ ಭಗವಂತ, ನೀವು ಆರಾಧನೆ ಮಾಡುವಂತಹ ಭಗವಂತ ನಾಮರೂಪದಲ್ಲಿದ್ದಾರಾ? ಹಾಂ, ನಾಮರೂಪದಲ್ಲಿದ್ದಾನೆ. ಶಂಖಚಕ್ರ ಕಿರೀಟಧಾರಿ ಹಾಕ್ಕೊಂಡಿದ್ದಾನೆ, 9 ಗಜ ಸೀರೆ ಹುಟ್ಟಿದ್ದಾಳೆ ಅಮ್ಮನವರು, ತ್ರಿಶೂಲವನ್ನು ಇಟ್ಕೊಂಡಿದ್ದಾನೆ, ರುದ್ರಾಕ್ಷಿ ಮಾಲೆಯೆಲ್ಲ ಹಾಕ್ಕೊಂಡಿದ್ದಾನೆ. ಮಿಥ್ಯಾ ಅಲ್ವಾ? ನಾಮರೂಪ ಇಲ್ಲ, ಇಷ್ಟಿಷ್ಟು ಬೆಣ್ಣೆಯನ್ನು ತಿಂತಾನೆ, ಮಿಥ್ಯಾ. ಅದು ಭಗವಂತ ನಾಮರೂಪ ಅಂತ ಬಂದರೆ ಅದು ಜಗತ್ತಿಗೆ ಸೇರಿಬಿಡ್ತು. ಜಗತ್ತು ಮಿಥ್ಯಾ, ಭಗವಂತನೂ ನಾಮರೂಪ, ಭಗವಂತನೂ ಮಿಥ್ಯಾ. ಅದಕ್ಕೆ ಸ್ವರೂಪಾನುಸಂಧಾನ ಅಷ್ಟಕಂ ಆ ನಿಧಿಧ್ಯಾನ ಶ್ಲೋಕಗಳೆಲ್ಲ ಬಹಳ ತುಂಬ ರೇರಾಗಿ ತಗೊಳ್ಳೋದು. ಯಾಕಂದರೆ ಪ್ರಾತಸ್ಮರಣ ಒಂದು ಮಾಡಿದ್ವಿ, ಇದೊಂದು. ಯಾಕಂದರೆ ಒಂದು ಕನಿಷ್ಠ ಪಕ್ಷ ಒಂದು 7-8 ಉಪನಿಷತ್ತು ಆದಮೇಲೆ ಇದೆಲ್ಲ ಮಾಡಿದ್ರೆ ಅರ್ಥವಾಗುತ್ತೆ. ಶುರುವಿನಲ್ಲೇ ಶಿವರಾತ್ರಿ ದಿವಸ ನಿರ್ವಾಣ ಷಟ್ಕಂ ಸ್ಟೇಜ್ ಮೇಲೆ ಸ್ವರೂಪಾನುಸಂಧಾನ ಅಷ್ಟಕಂ ಹೇಳಿಬಿಟ್ರೆ ಏನು ಗೊತ್ತಾಗುತ್ತೆ. ಅರ್ಥ ಆಯಿತು ಅಂದ್ಕೊಳ್ತೇನೆ. ಸರಿ ಅಲ್ವಾ? ಬ್ರಹ್ಮ ಸತ್ಯಂ. ಈ ಬ್ರಹ್ಮ ಅನ್ನೋದೇನು? ವೇದಾಂತ ಹೇಳುತ್ತೆ ಬ್ರಹ್ಮ ಏಕಃ.
ಇರೋದು ಒಂದೇ ಅದು, ಬ್ರಹ್ಮ ಏಕಃ. ಬ್ರಹ್ಮ ಸಾರಃ, ಮನೇಲಿ ಮಾಡುವಂತಹ ಸಾರಲ್ಲ, ಸಾರಃ ಅಂದರೆ ಎಸೆನ್ಸು ಇಲ್ಲಿ. ನಮಗೆ ಅದೇ ಬರುತ್ತೆ. ಇವತ್ತು ಬೆಳಗ್ಗೆ ಮಾಡಲಿಲ್ಲ ಸಾರು, ಅದಕ್ಕೆ ಸಾರು. ಬ್ರಹ್ಮ ಏಕಃ, ಬ್ರಹ್ಮ ಸಾರಃ. ಬ್ರಹ್ಮ ನಿತ್ಯ, ಮೂರಾಯಿತು. ಬ್ರಹ್ಮ ಸತ್ಯ, ಬ್ರಹ್ಮ ಆನಂದ. ಈ 5 ಇದೆ, 5 ಫೀಚರ್ಸ್ ಆಫ್ ಬ್ರಹ್ಮ. ಏಕ, ಸಾರ, ನಿತ್ಯ, ಸತ್ಯ, ಆನಂದ. ಈಗ ಉಪನಿಷತ್ತಲ್ಲಿ ಬ್ರಹ್ಮನನ್ನು 2 ರೀತಿಯಾಗಿ ಡಿಫೈನ್ ಮಾಡಿದ್ದಾರೆ, ಲಕ್ಷಿಸಿದ್ದಾರೆ. ಏನು, ಒಂದು ಜಗತ್ಕಾರಣಂ ಬ್ರಹ್ಮ ಆಗಿರುವಂತಹ ತಟಸ್ಥ ಲಕ್ಷಣವನ್ನು ಹೇಳಿದ್ದಾರೆ, ಸ್ವರೂಪ ಆಗಿರುವಂತಹ ಸ್ವರೂಪ ಲಕ್ಷಣವನ್ನು ಹೇಳಿದ್ದಾರೆ. ಬ್ರಹ್ಮ ಜಗತ್ಕಾರಣಂ ಬ್ರಹ್ಮ ಅಂದರೆ ತಟಸ್ಥ ಲಕ್ಷಣ, ಇನ್ನೊಂದು ಸ್ವರೂಪ ಲಕ್ಷಣ. ಜ್ಞಾಪಕ ಇದೆಯಾ? ತಟಸ್ಥ ಲಕ್ಷಣ ಅಂದ್ರೇನು? ಮುಂಡಕ ಉಪನಿಷತ್ತಲ್ಲಿ ಯಥೋರ್ಣನಾವಿರ್ಸೃಜತೆ ಗೃಹ್ಣತೆ ಚ ಅದು ಬರಬೇಕು. ಯಾಕಂದರೆ ಜಗತ್ಕಾರಣಂ ಬ್ರಹ್ಮ ಅದು ತಟಸ್ಥ ಲಕ್ಷಣ. ಸ್ವರೂಪ ಲಕ್ಷಣ ಯಾವುದು ಮುಂಡಕ ಉಪನಿಷತ್ತಲ್ಲಿ? ಗೊತ್ತಿಲ್ಲ ಸ್ವಾಮಿ, ಹೀಗೆಲ್ಲ ಆಗ್ಬಾರ್ದು. ಯತ್ರ ತದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ, ಆಮೇಲೆ ಸೂಕ್ಷ್ಮಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರ, ಅದು ಸ್ವರೂಪ ಲಕ್ಷಣ. ತಟಸ್ಥ ಲಕ್ಷಣ ಪೂರ್ಣನಾಭಿ. ಯೋಚನೆ ಮಾಡಿ, ತೈತ್ರಿಯ ಉಪನಿಷತ್ತಲ್ಲಿ ಬರುತ್ತೆ ತಟಸ್ಥ ಲಕ್ಷಣ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇ ನ ಜಾತಾನಿ ಜೀವಂತಿ ಯತ್ ಪ್ರಯತ್ಯಭಿಸಂವಿಶಂತೀತಿ, ಅದು ತಟಸ್ಥ ಲಕ್ಷಣ. ಸ್ವರೂಪ ಲಕ್ಷಣ ಏನು ಹೇಳ್ತೀರಾ? ತೈತ್ರಿಯ ಉಪನಿಷತ್ತಲ್ಲೇ ಭೃಗವಲ್ಲಿ ಬರುತ್ತೆ. ನೀವು ಮಾಡಿಲ್ಲ, ಅದಕ್ಕೆ ನಮಗೆ ಗೊತ್ತಿಲ್ಲ. ಇವಾಗ ಮಾಡಿದ್ದು ನೋಡಿದ್ವಲ್ಲ ಲಕ್ಷಣವನ್ನು. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾದ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇ ನ ಜಾತಾನಿ ಜೀವಂತಿ, ಇದೆಲ್ಲ ಸ್ವರೂಪ ಲಕ್ಷಣ. ಅದಕ್ಕೆ ಪಾಠ ಮಾಡಿ ಸ್ವಾಮಿ, ಇಷ್ಟು ಮಾಡ್ತಾರೆ ಇದೆಲ್ಲ. ಅದಕ್ಕೆ ಯಾರೋ ಮೊನ್ನೆ ಪಾಠ ಮಾಡಿ ಅಂತ ಕೇಳಿದ್ರು. ಫಸ್ಟ್ ಇದೆಲ್ಲ ಕಂಠಸ್ಥ ಮಾಡ್ಕೊಂಡು ಬನ್ನಿ, ನೆಕ್ಸ್ಟ್ ಟೈಮ್ ಯಾರು ಪಾಠ ಮಾಡಿ ಅಂತ ಕೇಳಿದ್ರೆ ಇದೆ. ಎಷ್ಟು ದಿವಸ ಆಯಿತು, ಗ್ಯಾಪ್ ಆಯಿತು. ಇದೆಲ್ಲ ಇರಬೇಕು ಮನಸ್ಸಿನಲ್ಲಿ. ಆವಾಗ ಇಲ್ಲ ಮಾಡ್ತಾನೆ ಹೋಗ್ತಿರ್ಬೋದು, ಅದೇ ಸುಮ್ಮನೆ ಇನ್ಫಾರ್ಮೇಷನ್ ಅಷ್ಟೇ. ಇನ್ಫಾರ್ಮೇಷನ್ ಗ್ಯಾದರಿಂಗ್ ಆಗಬಾರ್ದು, ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಇದು 2 ತಟಸ್ಥ ಸ್ವರೂಪ ಲಕ್ಷಣ ಶಾಸ್ತ್ರದಲ್ಲಿ ಹೇಳಿದೆ. ಇಲ್ಲಿ ನಾನು 5 ಪಾಯಿಂಟ್ ಇವಾಗ ಹೇಳಿದ್ನಲ್ವ, ಏಕ, ಸಾರ, ನಿತ್ಯ, ಸತ್ಯ, ಅಷ್ಟು ತಟಸ್ಥ ಲಕ್ಷಣಕ್ಕೆ ಸೇರಿರೋದು. ಆನಂದ ಅಂತ ಹೇಳಿದ್ನಲ್ಲ, ಅದು ಸ್ವರೂಪ ಲಕ್ಷಣಕ್ಕೆ ಸೇರಿರೋದು. ಬ್ರಹ್ಮ ಏಕಃ. ಇವಾಗ ನೋಡಿ, ಜಗತ್ ಕಾರಣಂ ಬ್ರಹ್ಮ ಅಂತ ಬಂತು. ಕಾರಣ ಅಂದ್ರೇನು? ಕಾಸ್. ಕಾರಣಂ ಏಕಃ, ಕಾರಣಂ ಸಾರಃ. ಇಲ್ಲಿ ಬ್ರಹ್ಮ / ಕಾರಣ ಅಂತ ಹಾಕೊಳ್ಳಿ. ಕಾರಣಂ ಏಕಃ, ಕಾರಣಂ ಸಾರಃ, ಕಾರಣಂ ನಿತ್ಯಃ, ಕಾರಣಂ ಸತ್ಯ, ಕಾರಣಂ ಆನಂದಃ. ಇವಾಗ ಒಂದು ಉದಾಹರಣೆಯನ್ನು ತಗೊಂಡ್ರೆ ಅರ್ಥ ಆಗ್ಬಿಡತ್ತೆ. ಏನು ಉದಾಹರಣೆ? ಅಕ್ಷಯ ತೃತೀಯ ಮೊನ್ನೆ ತಾನೇ ಆಗಿರೋದ್ರಿಂದ ಗೋಲ್ಡ್ ಉದಾಹರಣೆ ಅಂತ ತೊಗೊಂಡ್ರೆ ಅರ್ಥ ಆಗ್ಬಿಡತ್ತೆ. ಇನ್ನೂ ಬರಲಿಲ್ಲ, ಕಾಯ್ತಾ ಇದ್ದೆ, ಇವಾಗ ಬಂತು. ಗೋಲ್ಡ್ ತೊಗೊಳ್ಳೋಣ, ಮಡಿಕೆ ತೊಗೊಳ್ಳೋಣ? ಅದು ತೊಗೊಂಬೇಡ. ಮಡಿಕೆ ಆದರೆ ಈಸಿ, ಯಾಕಂದ್ರೆ ನಮ್ಮ ತಲೆಯಲ್ಲೂ ಅದೇ ಇರೋದ್ರಿಂದ ಅದು ತೊಗೊಂಡ್ಬೇಡ. ಜೇಡಿ ಮಣ್ಣು ತೊಗೊಂಡ್ಬಿಟ್ರೆ ಈಸಿ. ಅದೇ ತೊಗೊಳ್ಳೋಣ, ಜೇಡಿ ಮಣ್ಣೆ ಬಿಟ್ಟರೆ ಇದು ಬೇಡ. ಏನಾಯ್ತು ಗೊತ್ತಾ, ಲಾಸ್ಟ್ ಟೈಮು ಸ್ವಲ್ಪ ಬೇಜಾರು ನನಗೆ ಗೋಲ್ಡ್ ತೊಗೊಳಕ್ಕೆ. ಅಕ್ಷಯ ತೃತೀಯಗೆ ಎಲ್ಲ ಕೆಲವರೆಲ್ಲ ಭಕ್ತರು ಬಂದು, ಸ್ವಾಮಿ 1 ಗ್ರಾಮ್ ಗೋಲ್ಡ್ ತೊಗೊಳ್ಳಿ, ದಾನ ಮಾಡಬೇಕು, ನಿಮಗೆ ಕೊಟ್ಟರೆ ವೃದ್ಧಿ ಆಗುತ್ತೆ ಅಂತ. ಅದು ಬಂತು, ಏನೋ ಒಂದೆಲ್ಲ ಬಂತು, ವಸ್ತ್ರ ಬಂತು, ಎಲ್ಲ ಆಯಿತು. ಅಕ್ಷಯ ತೃತೀಯ ಕೊಟ್ಟರೆ ಅಕ್ಷಯ ಆಗ್ಬೇಕಲ್ಲ. ಈ ವರ್ಷ ನೋಡ್ತೀನಿ ಯಾರೂ ಬರಲಿಲ್ಲ. ಅದು ಅಕ್ಷಯ
ಕ್ಷೀಣಿಸ್ತಾ ಹೋಗ್ತಿದೆ ಇದು. ಅದಕ್ಕೆ ಸ್ವಲ್ಪ ಬೇಜಾರು ಗೋಲ್ಡ್ ಮೇಲೆ ಬೇಡ, ಅದಕ್ಕೆ ಮಣ್ಣು ತೊಗೊಳ್ಳೋ ಬೆಸ್ಟ್. ಅದು ಯಾವಾಗಲೂ ಜಾಸ್ತಿ ಇರುತ್ತೆ ಅಲ್ವಾ? ಹಾಗೆ ಸೊ ಮಡಿಕೆಯಲ್ಲಿರುವಂತಹ ಸಾರ ಮಣ್ಣಿದೆಯಲ್ಲ, ಜೇಡಿ ಮಣ್ಣು ಅಥವಾ ಜಸ್ಟ್ ಮಣ್ಣು ತಗೊಳ್ಳೋಣ, ಅದು ಕಾರಣ. ಕ್ಲೇ ಈಸ್ ಕಾರಣ. ಕ್ಲೇಯಿಂದ ಆಗಿರುವಂತಹ ಸ್ಪೂನೋ ಅದು ಲೋಟನೋ ಹಲವಾರು ಕ್ರಿಯೆಗಳಿದೆಯಲ್ಲ, ಅದೆಲ್ಲ ಕಾರ್ಯ, ಎಫೆಕ್ಟ್. ಸೊ ಕಾರಣ ಕ್ಲೇ ಏಕಃ, ಕಾರ್ಯ ಡಿಫ್ರೆಂಟ್ ಪಾರ್ಟ್ಸ್ ಅನೇಕಃ. ಹಲವಾರು ದ್ರವ್ಯಗಳನ್ನೆಲ್ಲ ಮಾಡ್ತೀವಲ್ಲ ಅದರಿಂದ. ಕಾರಣ ಸಾರಃ, ಇರೋದು ಒಂದೇ ಒಂದು ಮಣ್ಣು, ಒಂದು ಮುದ್ದೆ ಲಂಪ್, ಅದರಿಂದ ಆಗುವಂತಹ ಹಲವಾರು ವಸ್ತುಗಳು ಅಸಾರಃ. ಸ್ಪೂನ್ ತಾನಾಗೆ ಇರೋಕ್ಕೆ ಸಾಧ್ಯವಾ? ಮಣ್ಣಲ್ಲಿ ಮಾಡಿರುವಂತಹ ಸ್ಪೂನು ಮಣ್ಣನ್ನು ಬಿಟ್ಟಿರೋಕ್ಕೆ ಸಾಧ್ಯನಾ? ಗೋಲ್ಡ್ ಆ್ಯಂಡ್ ಆರ್ನಮೆಂಟ್ಸ್, ಬಳೆ ಸುವರ್ಣವನ್ನು ಬಿಟ್ಟಿರೋಕ್ಕೆ ಸಾಧ್ಯವಾ? ಕಾರ್ಯ ಆಗಲ್ವೇ? ಅದಕ್ಕೆ ಅಸಾರಃ. ಯಾವುದು ಅಸಾರವೋ ಅದು ಮಿಥ್ಯ. ಕಾರ್ಯ ಅನೇಕಃ, ಕಾರ್ಯ ಅಸಾರಃ, ಮತ್ತು ಏಕಃ ಮತ್ತು ಸಾರಃ ಕ್ಲೇ. ಯಾವುದು ಏಕಹವೋ ಅದು ನಿತ್ಯ, ಕಾರಣ ನಿತ್ಯ. ಮಡಿಕೆ ಮಾಡೋಕ್ಕಿಂತ ಮುಂಚೆನೂ ಮಣ್ಣಿತ್ತು, ಮಡಿಕೆ ತಯಾರಾಗ್ತಾ ಇರಬೇಕಂದ್ರಲ್ಲೂ ಮಣ್ಣಿತ್ತು. ಮಡಿಕೆ ಮುರಿದು ಹೋದಾಗಲೂ ಮಣ್ಣು ಕಂಟಿನ್ಯೂ ಆಗುತ್ತೆ, ಮುಂದುವರಿಸ್ತಾ ಹೋಗುತ್ತೆ. ಆದರೆ ಕಾರ್ಯ ಆಗಿರುವಂಥದ್ದು ಅನಿತ್ಯ, ಮಿಥ್ಯ, ತಾತ್ಕಾಲಿಕವಾಗಿ ಇವಾಗ ಮಾತ್ರ ಇದೆ. ಮಡಿಕೆ ಮಾಡೋಕ್ಕಿಂತ ಮುಂಚೆ ಮಡಿಕೆ ಅನ್ನುವಂತಹ ಹೆಸರು ಇರಲಿಲ್ಲ. ಮಡಿಕೆ ಮುರಿದು ಹೋದ್ಮೇಲೆ ಮಡಿಕೆ ಹೋಯಿತು ಅಂತ ಅದು ಹೊರಟೋಯ್ತು, ತಿರ್ಗಾ ತೋರ್ಸೋಕ್ಕಾಗಲ್ಲ, ಇದನ್ನು ಆಕಾರವನ್ನು ತೋರ್ಸೋಕ್ಕಾಗಲ್ಲ. ಏಕಸಾರ ನಿತ್ಯ ಸತ್ಯಂ, ತ್ರಿಕಾಲ ಅಬಾಧಿತ ಸತ್ಯಂ, ಯಾವಾಗಲೂ ಇರುವಂಥದ್ದು. ಇಷ್ಟು ಕಾರಣ, ತಟಸ್ಥ ಲಕ್ಷಣ. ಇಂಡಿಪೆಂಡೆಂಟ್, ಮಡಿಕೆ ಸ್ವತಂತ್ರ ಸತ್ತ, ಸ್ವತಂತ್ರವಾಗಿದೆ, ಅದು ಮಣ್ಣು. ಆದರೆ ಅದರಿಂದ ಬರುವಂತಹ ಪ್ರತಿಯೊಂದು ಉಪಕರಣಗಳು, ಸ್ಪೂನ್ ಆಗಲಿ, ತಟ್ಟೆ ಆಗಲಿ, ಲೋಟ ಆಗಲಿ, ಅದೆಲ್ಲ ಏನು, ಇಟ್ ಈಸ್ ಡಿಪೆಂಡೆಂಟ್ ಆನ್ ಕ್ಲೇ. ಬಳೆ ಆಭರಣವನ್ನು ಆಶ್ರಯಿಸಬೇಕು, ಸರ ಆಭರಣವನ್ನು ಆಶ್ರಯಿಸಬೇಕು. ಅದಕ್ಕೆ ಚಾಂದೋಗ್ಯ ಉಪನಿಷತ್ತಲ್ಲಿ ಏನು ಹೇಳಿರೋದು 6ನೇ ಅಧ್ಯಾಯದಲ್ಲಿ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ಯೇವ ಸತ್ಯಂ. ಏನು ಇದೆಲ್ಲ? ಸ್ವಲ್ಪ ಮ್ಯೂಟ್ ಮಾಡ್ತೀರಾ? ಹಾಂ, ಥ್ಯಾಂಕ್ ಯು. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ಯೇವ ಸತ್ಯಂ. ಇದೆಲ್ಲ ಮಾತಾಡ್ತಾ ಇದ್ದೀವಲ್ಲ, ಇಷ್ಟು ಬಳೆ, ಚಿನ್ನ, ಹಾಗೆ ಡಾಬು ಅಂತೆಲ್ಲ ಹೇಳ್ತಿದ್ದೀವಲ್ಲ, ಅದೇನು ಕೇವಲ ನಾಮರೂಪ ಮಾತ್ರ. ಇಟ್ ಈಸ್ ಜಸ್ಟ್ ಎ ವರ್ಡ್, ಶಬ್ದ ಮಾತ್ರ ಅದು. ಯಾವುದು ಅಸ್ತಿತ್ವಕ್ಕೆ ಇಲ್ವೋ ಅದು ಮಿಥ್ಯ. ಸಮಸ್ತ ಕಾರ್ಯಪ್ರಪಂಚ ನಮಗೇನು ಕಾಣ್ತಿದೆ ಅದು ಮಿಥ್ಯ. ಯೋಚನೆ ಮಾಡಿ. ಈ ಕಡೆ ಬಂದರೆ ಆನಂದ ಲಕ್ಷಣಕ್ಕೆ ಬಂದರೆ, ಸ್ವರೂಪ ಲಕ್ಷಣಕ್ಕೆ ಬಂದರೆ, ಪೂರ್ಣ ಬ್ರಹ್ಮ ಆನಂದದ ಸ್ವರೂಪ. ಯಾಕೆ ಆನಂದದ ಸ್ವರೂಪ? ಅದು ಏಕಸಾರ ನಿತ್ಯ ಸತ್ಯಂ, ಅದಕ್ಕದು ಆನಂದ. ಯಾರ ಮೇಲೂ ಅದು ಮಣ್ಣು ಅಥವಾ ಆಭರಣ ಅಂತೀನಿ, ಸುವರ್ಣ ಆಭರಣದ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆಯೇ ಇಲ್ಲ. ಇರೋದು ಒಂದೇ ವಸ್ತು ಅಲ್ವಾ? ಮೂನ್ ಲೈಟ್ ಅಂತ ಹೇಳ್ತೀವಿ. ಮೂನ್ ಲೈಟ್ ಸತ್ಯನ ಮಿಥ್ಯನ? ಹಾಂ, ಯೋಚನೆ ಮಾಡಿ. ಅದಕ್ಕೇನು ನಾವು ಮಾಡೋದು? ಹಬ್ಬ ಹುಣ್ಣಿಮೆ ಬಂತು, ಪ್ರತಿ ತಿಂಗಳು ಬಂದು ಇಲ್ಲಿ ದೀಪನೇ ಬೆಳಗ್ತಿಲ್ಲ, ಇಲ್ಲಿ ಬೆಟ್ಟದ ಮೇಲೆ. ಇಲ್ಲಿ ಹುಣ್ಣಿಮೆ ತಿರುವಣ್ಣಾಮಲೆಯಲ್ಲಿ ಅರುಣಾಚಲೇಶ್ವರ ಬೆಟ್ಟದ ಮೇಲೆ ಚಂದ್ರನಿಗೆ ಬೆಳಕೇ ಇಲ್ಲ, ಜನ ಬಂದು ಸುಸ್ತಾನೇ ಇರ್ತಾರೆ. ಹೇಳೋಕ್ಕಾಗತ್ತೆ ಇದನ್ನು? ಹೋಗಿ ಘಂಟಾಘೋಷವಾಗಿ ನಾನು ಹೇಳಿದ್ರೆ ನನ್ನ ಸ್ಟ್ಯಾಂಪೀಡ್ ಮಾಡಿಬಿಡ್ತಾರೆ ಅಷ್ಟೇ.
ಆಯಿತಾ. ಹುಣ್ಣಿಮೆ ದಿವಸ ತರ್ಪಣ ಕೊಡಬೇಕು. ಹುಣ್ಣಿಮೆ ದಿವಸ ಭಗವತಿಯನ್ನು ಭಾವನೆ ಮಾಡಿ ಆರಾಧನೆ ಮಾಡಬೇಕು. ಎಲ್ಲಿ ಬೆಳಕೆ ಇಲ್ವಲ್ಲಪ್ಪ, ಯೋಚನೆ ಮಾಡಿ. ಮಿಥ್ಯ ವಸ್ತುವನ್ನು ಸತ್ಯವನ್ನು ಮಾಡಿಕೊಂಡು ಅದಕ್ಕೊಂದು ಶಾಸ್ತ್ರವನ್ನು ತಯಾರು ಮಾಡಿ ನಾವು ಇರೋದನ್ನು ಸರಳವಾಗಿದೆ, ಅದಕ್ಕೇನೇನೋ ಹೀಗೆಲ್ಲ ಹೇಳಿ ಮಾಡ್ತಾ ಕೂತಿದ್ದೀವಿ. ನಮಗೆ ಅದಿಷ್ಟ. ಊಟ ಹೀಗೆ ಮಾಡಲ್ಲ ನಾವು, ಹೇಗೋ ಮಾಡಿ ಹೀಗೆ ಮಾಡಬೇಕು, ಅದಿಷ್ಟ ನಮಗೆ. ಯೋಚನೆ ಮಾಡಿ. ಚೈತ್ರ ಹುಣ್ಣಿಮೆಗೆ 10 ಲಕ್ಷ ಜನ ಬಂದರು ಸ್ವಾಮಿ, ಕಾರ್ತಿಕ ಹುಣ್ಣಿಮೆಗೆ 30 ಲಕ್ಷ ಜನ ಬಂದರು. ಯಾತಕ್ಕೆ? ಹುಣ್ಣಿಮೆ ದಿವಸ ಪ್ರದಕ್ಷಿಣೆ ಮಾಡಿದ್ರೆ ಎಲ್ಲ ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅಂತ. ಅದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾರೆ, ಯಾರಿಗೂ ಆಗ್ತಾನೇ ಇಲ್ಲ. ಯಾಕಂದ್ರೆ ಅವ್ನು ಬೆಳಗ್ತಾನೇ ಇಲ್ಲ ಅಲ್ವಾ? ಯೋಚನೆ ಮಾಡಿ. ನಿಧಿಧ್ಯಾಸನ ಗ್ರಂಥ ಆಗಿರೋದ್ರಿಂದ ಹೀಗೆ ಹೇಳಬೇಕು. ಎಲ್ಲಿ ಆ ಟಾಪಿಕನ್ನು ಹೇಗೆ ಅದನ್ನು ವಿಶ್ಲೇಷಣೆ ಮಾಡಬೇಕು, ಹಾಗೆ ಮಾಡಿದ್ರೇ ಆ ಸಬ್ಜೆಕ್ಟಿಗೆ ಮರ್ಯಾದೆ. ಯೋಚನೆ ಮಾಡಿ. ಏಕಸಾರ ನಿತ್ಯ ಸತ್ಯ ಬ್ರಹ್ಮ ವಸ್ತು, ಆನಂದ ವಸ್ತು ಆಗಿರುವಂಥ ನಾನು ಸದಾ ಆನಂದವಾಗಿದ್ದೀನಿ. ಆ ಬ್ರಹ್ಮವೇ ಆತ್ಮ, ಆತ್ಮವೇ ಬ್ರಹ್ಮ. ನನಗೆ ಯಾರು ಹಂಗೆ ಬೇಕಾಗಿದೆ ಆನಂದವಾಗಿರೋಕ್ಕೆ? ಮೈ ಲೈಫ್ ಇಸ್ ಡಿಪೆಂಡೆಂಟ್ ಆನ್ ಹಿಮ್ ಸ್ವಾಮಿ. ಯು ಡೋಂಟ್ ನೋ. ಬಿಕಾಸ್ ಮೈ ಫೈನಾನ್ಸಸ್ ಆರ್ ಡಿಪೆಂಡೆಂಟ್ ಆನ್ ಹಿಮ್, ಆಸ್ ದ ಕೇಸ್ ಮೇ ಬಿ. ಒಬ್ಬರಮ್ಮ ಫೋನ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡ್ರು ಒಂದೆರಡು ದಿವಸದ ಕೆಳಗಡೆ. ಸುಭಾಷಿತ ಜ್ಞಾಪಕ ಬರ್ತಲ್ಲ, ಅವ್ರಿಗೆ ಅವಾಗ ಹೇಳಿದೆ, ಒಬ್ಬರೇ ದುಡಿಯೋದು ಮನೇಲಿ, ಮಕ್ಕಳು ಮೊಮ್ಮಕ್ಕಳು ಅವ್ರನ್ನೆಲ್ಲ ನೋಡ್ಕೊಳ್ಬೇಕು. ಪಾಪ ಮನೆಯವರು ಕೆಲಸಕ್ಕೆ ಹೋಗಲ್ಲ, ಅವ್ರಿಗೇನು ಒಂಥರ ಪ್ರಾರಬ್ಧ, ಏನು ಮಾಡೋದು? ಅಥವಾ ಹೋಗ್ತಾರೆ ಬರ್ತಾರೆ, ಒಂದು 2 ತಿಂಗಳಿರುತ್ತೆ, 3 ತಿಂಗಳಿರುತ್ತೆ, 6 ತಿಂಗಳಿರುತ್ತೆ, ಆಮೇಲೆ ನಿಂತು ಹೋಗುತ್ತೆ. ಇವ್ರದ್ದು ಮನೆಯವ್ರದ್ದು ಲೇಡಿದು ಸಂಬಳ ಜಾಸ್ತಿ, ಇದು ಅವ್ರ ಗಂಡನಿಗೆ ಸಹಿಸ್ಕೊಳಕ್ಕಾಗಲ್ಲ. ಸೊ ಅದರಿಂದ ಎಲ್ಲ ಸಾಲ ತಗೊಳ್ಳೋದು. ಎಷ್ಟು ಅಂತ ತೀರಿಸೋದು ಸ್ವಾಮಿ? ತೀರಿಸ್ತಾನೆ ಇದ್ದೀವಿ, ಮುಗಿತಾನೇ ಇಲ್ಲ. ಇದಕ್ಕೇನಾರು ಒಂದು ದಾರಿ ಇದೆಯಾ ಅಂದರು. ಏನು ನನ್ನ ದಾರಿ ಗೊತ್ತಲ್ಲ, ನೋಡಿಪ್ಪ ಜಾತಕ ಪ್ರಶ್ನೆ ಹಾಕಿ ನೋಡೋದು. ಈ ವೇದಾಂತ ಹೇಳಿದ್ರೆ ಅವಾಗ ಅರ್ಥವಾಗತ್ತಾ? ಅವಾಗ ಅರ್ಥವಾಗಲ್ಲ. ನಾನು ಹೇಳಿದೆ, ಏನು ಬಿಟ್ಬಿಡಿ. ಒಂದು ಸುಭಾಷಿತ ಜ್ಞಾಪಕ ಬಂದು ಸಡನ್ನಾಗಿ ಮಾತಾಡ್ತಿರ್ಬೇಕಂದ್ರೆ, ಸುಭಾಷಿತದಲ್ಲಿ ಏನು ಹೇಳ್ತಾರೆ ಹಿರಿಯರು ಅಂತಂದರೆ, ಮನೆ ಯಜಮಾನ ಗಂಡ ಅವನ ಸ್ವಂತ ದುಡಿಮೆಯಲ್ಲಿ ಮನೆಯನ್ನು ನಡೆಸಬೇಕಂತೆ. ಸಪೋಸ್ ಅವ್ನಿಗೆ ಆಗಲಿಲ್ಲ ಅಂದರೆ ಹಿತೈಷಿಗಳ ಹತ್ರ ತೊಗೊಳ್ಬೇಕಂತೆ. ಅದು ಉತ್ತಮ, ಅವನೇ ಸಂಪಾದನೆ ಮಾಡಿ ಎಲ್ಲರಿಗೂ ಕೊಡೋದು. ಸಪೋಸ್ ಅದಾಗಲಿಲ್ಲ ಅಂದರೆ ಹಿತೈಷಿಗಳು ತೊಗೊಳ್ಬೇಕಂತೆ, ಫ್ರೆಂಡ್ಸು. ಅದು ಆಗಲಿಲ್ವ ಸಂಬಂಧಿಕರ ಹತ್ರ ತೊಗೊಳ್ಬೇಕಂತೆ. ಕ್ಯಾಟಗರಿ ಉತ್ತಮ, ಮಧ್ಯಮ, ಅಧಮ. ಯಾರೋ ಸ್ನೇಹಿತರ ಸಂಬಂಧಿಕರ ಹತ್ರ ತೊಗೊಳ್ಳೋದು ಅಧಮ. ಸ್ವಪತ್ನಿಯಿಂದ ತೊಗೊಳ್ಳೋದು ಅಧಮ ಅಂತ ಹೇಳಿದ್ದಾರೆ. ಆಯಿತಾ? ನೀವು ಈ ಕ್ಯಾಟಗರಿಗೆ ಬಂದಿದ್ದೀರಾ, ಬಿಟ್ಬಿಡಿ ಅಂತಂದೆ. ಯಾತಕ್ಕೆ ಹೇಳೋಕ್ಕೆ ಬಂದೆ? ಇದು ಆನಂದ. ಐ ಆಮ್ ಆನಂದ ಸ್ವರೂಪ ಆಗಿ ಹೇಳಕ್ಕೆ ಬಂದೆ. ಐ ಆಮ್ ಡಿಪೆಂಡೆಂಟ್ ಆನ್ ಹಿಮ್, ಐ ಆಮ್ ಡಿಪೆಂಡೆಂಟ್ ಆನ್ ಹರ್. ಅದಿದ್ರೇ ನನಗೆ ಆನಂದ ಇಲ್ಲವಲ್ಲ. ಬ್ರಹ್ಮ ಆತ್ಮ ಆಗಿರುವಂತಹ ನಾನು ಯಾವ ಲಿಮಿಟೇಷನ್ನೂ ನನಗಿಲ್ಲ. ಯೋಚನೆ ಮಾಡಿ. ಅದನ್ನು ಗುರು ಉಪದೇಶ ಮಾಡ್ತಾನಂತೆ. ಏನು? ತತ್ವಂ ಯದಾಪ್ನೋತಿ. ಹೊರ ಪ್ರಪಂಚದಲ್ಲಿ ಲೇಷವೂ ನಿಮಗೆ ಆನಂದ ಸಿಗೋದಿಲ್ಲ. ಪ್ರಪಂಚ ಅಂದಿದ ತಕ್ಷಣ ನಿಮಗೆ ಎಲ್ಲರೂ, ಪ್ರಪಂಚದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಜ್ಞಾಪಕ ಬರಬೇಕು. ನಿಮಗೆ ಎಲ್ಲೆಲ್ಲ ಸಂಬಂಧ ಇದೆಯೋ ಆ ಸಂಬಂಧದಲ್ಲಿ ಕೊಂಡಿ ಹಾಕಿರ್ತೀರಲ್ಲ, ಇವರಿಂದ ನನಗೆ ಆನಂದ ಸಿಗುತ್ತೆ, ಇವರಿಂದ ಸೆಕ್ಯೂರಿಟಿ ಸಿಗುತ್ತೆ ಅಂತ, ಅದೆಲ್ಲ ಕ್ವಶನ್ ಮಾರ್ಕ್ಸ್. ಸಿಗೋದಿಲ್ಲ. ಆಮೇಲೆ ಹೊರಗಡೆ ಹುಡುಕೋದನ್ನು ನಿಲ್ಲಿಸಿ ಒಳಗಡೆ ಬರಬೇಕು. ಆಮೇಲೆ ಒಳಗಡೆನೂ ನಿಲ್ಲಿಸಿಬಿಟ್ಟು ಅದು ನಾನೇ ಅಂತ ಗೊತ್ತಾಗಬೇಕು. ಆ ಬ್ರಹ್ಮ ಸ್ಥಿತಿಯಲ್ಲಿ ನಿಲ್ಲಬೇಕು. ಅದನ್ನು ಇಲ್ಲಿ ವಿದ್ವಾನ್ ಅಂದರೆ ಯಾರು ಶ್ರವಣ ಮನನವನ್ನು ಮಾಡಿದ್ದಾರೋ ಅಂಥವನಿಗೆ ವಿದ್ವಾನ. ಆ ವಿದ್ವಾನ್ ತತ್ವವನ್ನು ತಿಳಿದ ಮೇಲೆ ನಿಧಿಧ್ಯಾಸನವನ್ನು ಮಾಡಬೇಕು. ಏನು ನಿಧಿಧ್ಯಾಸ? ತತ್ ಅಹಂ
ನಿತ್ಯಂ ಪರಂ ಬ್ರಹ್ಮ ಏವ ಅಸ್ಮಿ. ಇದು ಮರಿಬಾರ್ದು. ಇದು ವೇದಾಂತದ ಫೌಂಡೇಶನ್. ಯಾವುದು? ಅಡಿಪಾಯ. ಬ್ರಹ್ಮ/ಆತ್ಮ ಏಕ ಸಾರ ನಿತ್ಯ ಸತ್ಯ ಆನಂದ ಸ್ವರೂಪ. ಇದು ಮರ್ತ್ರಿ ಎಲ್ಲ ಮರ್ತ ಹಾಗೆ. ಮಿಥ್ಯ ಏನು? ಅನಿತ್ಯ, ಅಸಾರ, ಅಸತ್ಯ, ಆಮೇಲೆ ಏನು ಹೇಳಿದೆ? ಅನೇಕ. ಅನೇಕ, ಅಸಾರ, ಆಮೇಲೆ ಅಸತ್ಯ, ದುಃಖ. ಅನಿತ್ಯ ಮತ್ತು ಅಸತ್ಯ ಈಸ್ ಈಕ್ವಲ್ ಟು ಮಿಥ್ಯ. ಎರಡು ಒಂದೇ ಅರ್ಥ ಬರುತ್ತಲ್ಲಿ. ಆಭರಣವನ್ನು ನೀವು ನೋಡ್ತಿದ್ದಾಗ ನಿಮಗೆ ಸುವರ್ಣ ಕಾಣಬೇಕು. ಅಲ್ಲಿ ಆಭರಣ ಕಾಣ್ತೋ ನಿಮ್ಮ ದೃಷ್ಟಿ ಎಲ್ಲಿದೆ? ಆಭರಣ ಸತ್ಯ ಅಂತ ಇದೆ ನಿಮ್ಮ ದೃಷ್ಟಿ. ಆಭರಣವನ್ನು ನೋಡ್ತಿದ್ದಾಗ ಸುವರ್ಣದಿಂದ ಯಾವುದೋ ಒಂದು ಆಭರಣವನ್ನು ಮಾಡಿಸ್ಕೊಂಡಿರ್ತೀರ. ಅದನ್ನು ನೀವು ಈ ಕಣ್ಣಲ್ಲಿ ನೋಡ್ತಿದ್ದಾಗ ನಿಮ್ಮ ಕಣ್ಣಿಗದ ಆಭರಣವೇ ಕಾಣಬೇಕು, ಸುವರ್ಣವೇ ಕಾಣಬೇಕು. ನನಗೂ ನೋಡಿ ಅದೇ ಇದು ಸವಾಸ ದೋಷ ಅಂತಾರಲ್ಲ ಹಾಗೆ, ಸುವರ್ಣವೇ ಕಾಣಬೇಕು. ಅಲ್ಲಿ ಆಭರಣ ಕಾಣ್ತು, ನಿಮಗೆ ಜಗತ್ತು ಸತ್ಯ. ಯಾಕಂದರೆ ಆಭರಣ ಸತ್ಯ, ಜಗತ್ತು ಸತ್ಯ. ಆಭರಣದಲ್ಲಿ ಆಗುವಂತಹ ಎಲ್ಲ ಏರುಪೇರುಗಳು, ವೇಸ್ಟೇಜ್ ಚಾರ್ಜು, ಅದು ಇದು ಎಲ್ಲ ಏನಾಗುತ್ತೆ ಪ್ರಪಂಚದಲ್ಲೂ ಸತ್ಯ ಅನಿಸುತ್ತೆ. ಅಯ್ಯೋ ಹೀಗವರು ಹೀಗೆ ಮಾಡಿಬಿಟ್ರು, ನನಗೆ ಇದು ಮಾಡಿಬಿಟ್ರು ಅಲ್ವಾ? ಇದನ್ನು ನೀವು ಇಲ್ಲಿ ನಾನು ನೋಡ್ತಿರೋದು ಸುವರ್ಣ ಮಾತ್ರ, ಗೋಲ್ಡ್ ಮಾತ್ರ, ನಾಮರೂಪ ಅಷ್ಟೇ. ಇದು ಅದಕ್ಕೆ ಎಷ್ಟು ತಾತ್ಕಾಲಿಕವಾಗಿ ಏನು ವ್ಯಾವಹಾರಿಕ ಸತ್ಯವನ್ನು ಕೊಡಬೇಕೇ ಹೊರತು ಅಷ್ಟು ಮಾತ್ರ ಕೊಟ್ಬಿಟ್ರೆ ಮುಗೀತು. ಆಗ ಪ್ರಪಂಚದಲ್ಲೂ ನಾವು ವ್ಯಾವಹಾರಿಕ ಸತ್ಯವಾಗಿ ಮಾತ್ರ ಕೊಡ್ತೀವಿ. ಏನು ವ್ಯವಹಾರ ಸತ್ಯ? ಹಶ್ವಾಗ್ತಿದ್ದಾಗ ಊಟ ಮಾಡೋದು, ಶರೀರಕ್ಕೆ ಬಟ್ಟೆ ಹಾಕೊಳ್ಳೋದೇ ವ್ಯವಹಾರ ಸತ್ಯ. ಅದನ್ನು ಬಿಟ್ಟರೆ ಬೇರೆ ಏನು ಪ್ರಪಂಚದಲ್ಲಿಲ್ಲ. ಇಷ್ಟೇ. ಇದನ್ನು ಬಿಟ್ಟು ನಾವೇನಾದ್ರು ಎಕ್ಸ್ಟ್ರಾ ಮಾಡ್ಕೊಳ್ತೀವಿ ಅಂದರೆ ಅವರ ಪ್ರಪಂಚವನ್ನು ನಾವು ಪಾರಮಾರ್ಥಿಕವಾಗಿ ಸತ್ಯ ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ? ಯೋಚನೆ ಮಾಡಿ ಸಾಕಾಗಿದೆ ಸ್ವಾಮೀಜಿ. 3ನೇ ಶ್ಲೋಕಕ್ಕೆ ಹೋಗೋಣ. ಯದಾನಂದರೂಪಂ ಪ್ರಕಾಶಸ್ವರೂಪಂ ನಿರಸ್ತಃ ಪ್ರಪಂಚಂ ಪರಿಚ್ಛೇದಹೀನಂ ಅಹಂ ಬ್ರಹ್ಮವೃತ್ಯೇಕಗಮ್ಯಂ ತುರೀಯಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಇನ್ನೊಂದ್ಸತಿ ಹೇಳುವ. ಯದಾನಂದರೂಪಂ ಪ್ರಕಾಶಸ್ವರೂಪಂ ನಿರಸ್ತಃ ಪ್ರಪಂಚಂ ಪರಿಚ್ಛೇದಹೀನಂ ಅಹಂ ಬ್ರಹ್ಮವೃತ್ಯೇಕಗಮ್ಯಂ ತುರೀಯಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಸ್ವರೂಪ ಲಕ್ಷಣ ಆಗಿರುವಂತಹ ನನ್ನ ನಿಜಸ್ವರೂಪ ಏನು? ಆನಂದ. ಅದನ್ನೇ ಹೇಳ್ತಾ ಇರೋದು. ಯತ್ ಆನಂದ ರೂಪಂ, ಸದಾ ಆನಂದವಾಗಿ ನಾನಿದ್ದೇನೆ. ನಾನು ಅಂದರೆ ಯಾರು? ಪೂರ್ಣ ಬ್ರಹ್ಮ, ಸಚ್ಚಿದಾನಂದ ಸತ್ರೂಪ ಚಿತ್ರೂಪ ಸದಾ ಆನಂದರೂಪ ಅಸ್ಮಿ ಆಗಿರುವಂತಹ ನಾನು ಪ್ರಕಾಶಸ್ವರೂಪಂ, ಚೈತನ್ಯ ರೂಪದಲ್ಲಿಯೂ ಇದ್ದೀನಿ. ಪ್ರತಿಯೊಂದು ವ್ಯಕ್ತಿಯಲ್ಲಿಯೂ ನಾನೇ ಇರೋದು, ನಿಮ್ಮಲ್ಲೆಲ್ಲ ನಾನೇ ಇರೋದು. ನೀವು ಹಾಗೆ ಹೇಳಬೇಕು. ಅಂದರೆ ಚೈತನ್ಯ ಲಕ್ಷ್ಯರೂಪ ರೀತಿಯಾಗಿ. ಇದು ಬೇರೆ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಮಾತಾಡ್ತಾರಲ್ಲ, ಐ ಆಮ್ ಇನ್ ಯು, ಯು ಆರ್ ಇನ್ ಮೀ. ಅದಲ್ಲ, ಅದು ಬೇರೆ. ಅದು ಅದೇನೋ ಒಂದಿದೆ, 2 bodies 1 soul. ಇಷ್ಟು ಎಲ್ಲರೂ ಹೇಳಿರ್ತೀರ ಅನಿಸುತ್ತೆ ಮೋಸ್ಟ್ಲಿ ಚಿಕ್ಕ ವಯಸ್ಸಲ್ಲಿದ್ದಾಗ. 20-22 ವರ್ಷದಲ್ಲಿದ್ದಾಗ ಇಟ್ ಈಸ್ 2 bodies 1, ಕರೆಕ್ಟಾ? 1 soul. ಅದು ಗಿಫ್ಟ್ ಕೊಡಬೇಕಂದ್ರೂ ಹಿಂದ್ಗಡೆ ಬರೆದಿರ್ತಾರೆ ಹಾಗೆ, ಮೇಡ್ ಫಾರ್ ಈಚ್ ಅದರ್ ಅಂತ. ಆಮೇಲೆ 20 ವರ್ಷ ಆದಮೇಲೆ ಕೇಳಿ ಮೇಡ್ ಫಾರ್ ಈಚ್ ಅದರ ಅಂತ
ಖಂಡಿತ ಅಲ್ಲ ಅದು. ನೆವರ್ ಮೇಡ್ ಫಾರ್ ಈಚ್ ಅದರ್. ಹೇಗೋ ಬಂದ್ಬಿಟ್ಟಿದೆ ಅದು ಅಲ್ವಾ. ಇದೆಲ್ಲ ವಿಚಾರನೇ ಮಾಡಲ್ಲ, ಸುಮ್ಮನೆ ಹಾಗೆ ಒಪ್ಕೊಂಡ್ಬಿಡ್ತೀವಿ. ಅದೇನೋ ಒಂದು ಮೇಡ್ ಫಾರ್ ಈಚ್ ಅದರ್ ಗೊತ್ತಾಗ ಏನೋ ಲೋಗೋ ಹಾಕ್ತಾರೆ, ಲೋಗೋಗೆ ಒಂದು ಬಾಣ ಬೇರೆ ಹಾಕ್ತಾರೆ. ಅದು ಆ ಲೋಗೋ ಹಾಕಿ ಬಾಣ ಹಾಕಿದಾಗ ಅವತ್ತೇ ಅದು ಬ್ರೇಕ್ ಆಯಿತು ಅಂತ ಅರ್ಥ. ಅದು ಗೊತ್ತಿಲ್ಲ ಪಾಪ, ಅವತ್ತೇ ಅದು ಬ್ರೇಕ್ ಆಯಿತು ಅಂತ. ಪಾಪ ಇವರು ಈತನ ಮನಸ್ಸು ಒಂಥರ ಇರುತ್ತೆ, ಭಾವುಕರಾಗ್ಬಿಟ್ಟಿರ್ತಾರೆ. ಇದೆಲ್ಲ ಯೋಚನೆ ಮಾಡಬೇಕು. ಆ ಸದಾ ಆನಂದರೂಪ, ಸದಾ ಚಿತ್ರೂಪ, ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿಯೂ ಆ ಪೂರ್ಣ ಬ್ರಹ್ಮ ಆಗಿರುವಂತಹ ನಾನೇ ಬೆಳಗ್ತಾ ಇದ್ದೀನಿ. ಆಭರಣದಲ್ಲಿ, ಎಲ್ಲ ಆಭರಣದಲ್ಲಿಯೂ ಸುವರ್ಣ ಮಾತ್ರನೇ ಇರೋದು. ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲೂ ಬ್ರಹ್ಮ ಮಾತ್ರನೇ ಇರೋದು. ಆಭರಣ ಮಿಥ್ಯ ಅಂತ ಹೇಳಿದ ಮೇಲೆ ಶರೀರವೂ ಮಿಥ್ಯವೇ, ಹೌದು ಅಲ್ವಾ? ಆಭರಣ ಸತ್ಯನಾ? ಆಭರಣ ಸತ್ಯನಾ? ಅಲ್ಲ ಅಲ್ವಾ? ಶರೀರ ಸತ್ಯನಾ? ಅಲ್ಲ. ಅಷ್ಟೆ. ಆಭರಣಕ್ಕೆ ನೀವು ಎಷ್ಟು ಸತ್ಯಾಂಶವನ್ನು ಕೊಡ್ತೀರೋ ಶರೀರಕ್ಕೂ ಅಷ್ಟೇ ಕೊಡಬೇಕು. ಶರೀರದಲ್ಲಿರುವಂತಹ ಸುವರ್ಣದಂತೆ ಇರುವಂತಹ ಈ ಆತ್ಮ ಪೂರ್ಣ ಆನಂದ ಸ್ವರೂಪ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದು ಪ್ರಕಾಶ ಸ್ವರೂಪಂ. ಸದಾ ಬೆಳಗ್ತಾ ಇದೆ ಅದು. ಆತ್ಮತತ್ವ ಸದಾ ಬೆಳಗ್ತಾ ಇದೆ. ಅದನ್ನು ಗಳಿಸುವಂಥದ್ದಲ್ಲ, ಅದನ್ನು ತಿಳಿಯುವಂಥದ್ದು ಮಾತ್ರ ನಮ್ಮ ಕೆಲಸ. ಯಾಕಂದರೆ ಮರ್ತಿದ್ದೀವಿ, ಅಜ್ಞಾನವಶಾತ್ ಮರ್ತಿದ್ದೀವಿ, ಅದನ್ನು ತಿಳಿಬೇಕು. ಶ್ಲೋಕ ಹೇಳಿ, ಆತ್ಮ ಓದುದ್ದ ಮೇಘಾಬಾಯಿ ಯಾವುದಕ್ಕೂ ಯಾವುದು ಹೇಳಿದ್ರೆ ಆತ್ಮ ಸದಾ ನಾ ತಿಳಿದಿದ್ದೀವಿ ಅನ್ನೋದಕ್ಕೆ ಶ್ಲೋಕ ಯಾವುದು? ಅದಕ್ಕೆ ಸ್ವಾಮೀಜಿ ಯಾವಾಗ ಆತ್ಮಬೋಧ ಕ್ಲಾಸ್ ಮಾಡ್ತೀರಾ? ಫುಲ್ ಎಲ್ಲ ಹೇಳಿದ್ಮೇಲೆ ಕ್ಲಾಸ್ ಮಾಡ್ತೀವಿ. ಬರಲ್ಲ ನೋಡಿ ನಮಗೆ. ಆತ್ಮ ತು ಸತತಂ ಪ್ರಾಪ್ತಃ ಹ್ಯಪ್ರಾಪ್ತವದ ವಿದ್ಯೆಯ. ಸತತಂ ಪ್ರಾಪ್ತಃ ಆತ್ಮ. ಲೋಚೋ ಸ್ವಾಮಿಗಳು ಹೇಳಿದ್ರು, ನಾನು ಹೇಳಿದೆ, ಆದ್ರೆ ತಲೆಗೆ ಹೋಗಲ್ಲ ಇದೆಲ್ಲ ಅಲ್ವಾ? ಆತ್ಮ ತು ಸತತಂ ಪ್ರಾಪ್ತಃ ಶ್ಲೋಕ ಆತ್ಮಬೋಧದಲ್ಲಿ ಐ ಥಿಂಕ್ 42 ಆರ್ 43 ಆರ್ ಸಮ್ವೇರ್ ಆರ್ 44 ಮ್ಯಾಕ್ಸಿಮಮ್, ಈ 3 ಶ್ಲೋಕದಲ್ಲಿ ಎಲ್ಲ ಬರುತ್ತದೆ. 44 ಐ ಥಿಂಕ್. ಆತ್ಮ ತು ಸತತಂ ಪ್ರಾಪ್ತಃ ಹ್ಯಪ್ರಾಪ್ತವದ ವಿದ್ಯೆಯ ತನ್ನಾಶೆ ಪ್ರಾಪ್ತವದ್ಭಾತಿ ಎಬಡಿ ಸ್ವಕಂಠಾಭರಣಂ ಯಥಾ. ಆತ್ಮ ಅದು ಸತತಂ ಪ್ರಾಪ್ತಃ, ಪೂರ್ಣ ಬ್ರಹ್ಮ ಆಗಿರುವಂತಹ ನಾನು ಗಳಿಸ್ಬೇಕಾದಂಥದ್ದು ಏನಿಲ್ಲಪ್ಪ, ಆಲ್ರೆಡಿ ಅದು ಇದೆ, ನಿನ್ನ ಸ್ವರೂಪವೇ ಅದು, ತಿಳಿದುಕೋ ಅಷ್ಟೇ. ಅದಕ್ಕೆ ವಿಶೇಷವಾದ ಅನುಷ್ಠಾನ ಉಪಾಸನೆ ಎಲ್ಲ ತೇವೇ ಇಲ್ಲ, ಅವಶ್ಯಕತೆ ಇಲ್ಲ. ಹೆಪ್ರಾಪ್ತ ಅವಿದ್ಯೆಯ, ಯಾತಕ್ಕೆ ಅದನ್ನು ಗಳಿಸ್ಬೇಕು ಅಂತ ಅನಿಸ್ತಾ ಇದೆ ನಿನಗೆ? ಮನಸ್ಸಿನಲ್ಲಿ ಅವಿದ್ಯೆ ಇದೆ, ಅಜ್ಞಾನ ಇದೆ, ಅದಕ್ಕೋಸ್ಕರ ಗಳಿಸ್ಬೇಕು ಅಂತ ಅನಿಸ್ತಾ ಇದೆ. ಅಜ್ಞಾನ ಇರೋದ್ರಿಂದ ಏನೇನೋ ಸಾಧನೆಯನ್ನು ಮಾಡ್ತಾ ಕೂತಿದ್ದೀನಿ ನಾನು ಅಲ್ವಾ? ಹಶ್ವಾದಾಗ ಲಕ್ಷಣವಾಗಿ ಊಟ ಮಾಡೋದು ಹೇಗಿದೆ, ನೀರು ಕುಡಿಯೋದು ಹೇಗಿದೆ? ನಾವು ಮಾಡ್ತಾ ಇರೋದೆಲ್ಲ ಹಾಗೆ. ಹಶ್ವಾದ ಊಟ ಮಾಡಿ ಸುಮ್ಮನೆ ಇದ್ಬಿಡ್ಬೇಕು, ನೀರು ಕುಡಿದು 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 ಡಿಲೇ ಮಾಡ್ತಾ ಇರೋದು. ಅಜ್ಞಾನ ಬಂದಿದೆ ಅಂದ ತಕ್ಷಣ ಅಜ್ಞಾನವನ್ನು ಆತ್ಮಜ್ಞಾನದಿಂದ ಹೋಗಿಸ್ಕೊಳ್ಬೇಕೆ ಹೊರತು ಅನ್ಯ ಮಾರ್ಗಗಳಿಲ್ಲ ಇಲ್ಲಿ. ತನ್ನಾಶೆ ಪ್ರಾಪ್ತವದ್ಭಾತಿ, ಅಜ್ಞಾನ ಹೋಯಿತು, ತನ್ನಾಶೆ ತತ್ ಅಜ್ಞಾನ ನಾಶೆ ಪ್ರಾಪ್ತವತ್ ಇವ ಭಾತಿ, ನನಗೇನೋ ಗಳಿಸಿರೋ ಥರ ಆಗೋಯ್ತು. ಹೇಗೆ? ಉದಾಹರಣೆಯನ್ನು ಕೊಡ್ತಾರೆ. ಸ್ವಕಂಠಾಭರಣಂ ಯಥಾ. ಮಲಗಿರ್ತೀರಿ ಆಯಿತಾ? ಮಲಗಿದ್ದಾಗ ಏನಾಗುತ್ತೆ, ಸರ ಹಿಂದ್ಗಡೆ ಹೋಗ್ಬಿಟ್ಟಿರುತ್ತೆ ಬೆಳಗ್ಗೆ ಹೇಳೋ ಸಮಯದಲ್ಲಿ, ತಾಳಿನೋ ಏದೋ ಅಥವಾ ರುದ್ರಾಕ್ಷ ಮಾಲೆನೋ ಹಿಂದೆ ಹೋಗಿರುತ್ತೆ ಅಂದ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಊರೆಲ್ಲ ಹುಡುಕ್ತೀನಿ ರೂಮಲ್ಲಿ, ಎಲ್ಲೋ ಇಟ್ಟಿದ್ದೆ ಸರ ನೋಡಿ ಗೊತ್ತಾಗಲಿಲ್ಲ, ನೀನು ಕಾಣಿಸ್ತೇನೆ ರೀ ನಿಮಗೆ, ಟೇಬಲ್ ಮೇಲಿತ್ತ, ಅಲ್ಲಿತ್ತ, ಇಲ್ಲದೆಲ್ಲೋ ಹುಡುಕ್ತೀವಿ. ಆಮೇಲೆ ಮಗನೋ ಮಗಳೋ ಬಂದು ಹೇಳ್ತಾರೆ, ಏನಮ್ಮ ಅಷ್ಟು ಹುಡುಕ್ತೀಯ, ನಿನ್ನ ಕುತ್ತಿಗೆಲೇ ಇದೆಯಲ್ಲ ಸ್ವಲ್ಪ ನೋಡೋಕ್ಕಾಗಲ್ವ? ಸ್ವಕಂಠಾಭರಣಂ ಯಥಾ. ಇವಾಗ ಹೋಯ್ತಾ ಇರುವಂತಹ ರುದ್ರಾಕ್ಷ ಮಾಲೆನೋ ತಾಳಿನೋ ಅದೆಲ್ಲೋ ಮಿಸ್ ಆಯ್ತಾ? ಅದು ಇಲ್ವಲ್ಲ. ಹೋಯಿತು ಅನ್ನುವಂಥ ಭ್ರಾಂತಿ ಇತ್ತು, ಅದು ಸಿಕ್ಕಿದ ಮೇಲೆ ಹಬ್ಬ ಸಿಕ್ತು.
ನಾವೇನು ಮಾಡ್ತಿದ್ದೀವಿ ಇವಾಗ? ಎಲ್ಲ ಸಾಧನೆಯನ್ನು ಮಾಡ್ತಿದ್ದೀವಿ ಅಲ್ವಾ? ಯಾತಕ್ಕೆ ಮಾಡ್ತಿದ್ದೀವಿ? ಮೊದಲನೇ ಶ್ಲೋಕ ಏನಿತ್ತು? ಶುದ್ಧ ಬುದ್ಧಿ ಜ್ಞಾನ ಯೋಗ್ಯತಾ ಪ್ರಾಪ್ತಿ. ಅದು ಎರಡನೇ ಶ್ಲೋಕ ಜ್ಞಾನ ಪ್ರಾಪ್ತಿ, ಜ್ಞಾನ ಆಯಿತು. ಈ 3ರಿಂದ 8ವರೆಗೂ ನಿಧಿಧ್ಯಾಸನ ಟಾಪಿಕ್ ನೋಡಿ. ಅಲ್ಲೇ ಶಿಫ್ಟ್, ಇದಕ್ಕೆ ಹೇಳೋದು ಸುರೇಶ್ವರಾಚಾರ್ಯರು ತುಂಬ ಹೇಳ್ತಾರೆ, ಶಿಫ್ಟ್ ಆಫ್ ಕಾನ್ಷಿಯಸ್ನೆಸ್ ಅಂತಾರೆ ಅವರು. ಆ ಮನಸ್ಸು ಒಂದೊಂದರಲ್ಲೂ ಚೇಂಜ್ ಆಗ್ತಾ ಹೋಗ್ತಾ ಇರಬೇಕು. ಅಲ್ಲಿ ಅಂಟ್ಕೊಳ್ಳೇಬಾರ್ದು ಮನಸ್ಸು, ಒಂದು ವಿಚಾರದಲ್ಲೂ ಮನಸ್ಸು ಅಂಟಬಾರ್ದು. ಹಿ ಕಾಲ್ಸ್ ಅ ಶಿಫ್ಟ್ ಆಫ್ ಕಾನ್ಷಿಯಸ್ನೆಸ್. ಒಂದೊಂದು ವೃತ್ತಿಯಲ್ಲಿ ಬದಲಾಗ್ತಾ ಹೋಗ್ತಾ ಇರಬೇಕು, ಆವಾಗ ವೈರಾಗ್ಯ ಹೆಚ್ಚಾಗತ್ತೆ ಅಂತ ಹೇಳ್ತಾನೆ. ಈ ಶ್ಲೋಕಕ್ಕೆ ಹೇಗೆ ಅರ್ಥ ಮಾಡ್ಬೇಕು, ಹಾಗೆ ನೆಕ್ಸ್ಟ್ ಶ್ಲೋಕಕ್ಕೆ ಬಂದ್ಬಿಡ್ಬೇಕು. ಅದರಲ್ಲಿ ಏನು ಅರ್ಥ ಮುಂದಕ್ಕೆ. ಇವಾಗ 2 ಶ್ಲೋಕದಲ್ಲಿ ಜ್ಞಾನ ಯೋಗ್ಯತಾ ಪ್ರಾಪ್ತಿ ಆಯಿತು, ಜ್ಞಾನ ಪ್ರಾಪ್ತಿ ಆಯಿತು. ಈಗ ನಿಧಿಧ್ಯಾಸನ, 3ರಿಂದ 8ವರೆಗೂ ನಿಧಿಧ್ಯಾಸನ. ಸತತಂ ಪ್ರಾಪ್ತ ಆತ್ಮ ಇಲ್ಲೇನಿದೆ? ಸ್ವರೂಪಂ ಪ್ರಕಾಶಮಾತ್ಮ ಅಯಮಾತ್ಮ ಬ್ರಹ್ಮ. ಇದು ಸತತಂ ಪ್ರಾಪ್ತ ಆನಂದರೂಪ. ಅದು ಅಜ್ಞಾನ ಇರೋದ್ರಿಂದ ಅಜ್ಞಾನ ಹೋಗಿಸ್ಕೊಳ್ಳೋಕ್ಕೆ ದಾರಿ ಏನು? ಪ್ರಸ್ಥಾನತ್ರಯ ಅಧ್ಯಯನ. ನಾನು ಕಣ್ಮುಚ್ಚಿ ಕೂರ್ತೀನಿ, ಇಷ್ಟು ಜಪ ಮಾಡ್ತೀನಿ ಅನ್ನೋದಲ್ಲ. ಓದ್ತಾ ಇರಬೇಕು. ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಪ್ರತಿ ದಿವಸ ಪ್ರಸ್ಥಾನತ್ರಯವನ್ನು ಮಾಡ್ತಾನೆ ಇರಬೇಕು. ಅಧ್ಯಯನ ಮಾಡ್ತಿದ್ದಾಗಲೇ ಇದೊಂದೇ ದಾರಿ, ಬೇರೆ ದಾರಿನೇ ಇಲ್ಲ. ಮಿಕ್ಕ ಎಲ್ಲ ದಾರಿಗಳು ತಾತ್ಕಾಲಿಕ, ಅದು ದಾರಿ ತಪ್ಪಿಸುವಂತಹ ದಾರಿಗಳು. ಹಲವಾರು ಜನ ಪಾಪ ಮಹಾತ್ಮರು ಹಾಗೇನೆ ದಾರಿ ಹೇಳ್ತಾರೆ, ಏನು ಮಾಡೋಕ್ಕೆ ಸಾಧ್ಯ? ಅವರು ಪಾಪ ಗೊತ್ತಿರೋದು ಅಷ್ಟೇ. ಯೋಚನೆ ಮಾಡಿ. ಸ್ವರೂಪ ಚೈತನ್ಯ ಆಗಿರುವಂತಹ ನಾನು ಏನದು? ನಿರಸ್ತಂ ಪ್ರಪಂಚ. ಎರಡಿಲ್ಲ ಪ್ರಪಂಚದಲ್ಲಿ, ನಿರಸ್ತಂ ಪ್ರಪಂಚ ಅಂತೆ. ದೇರ್ ಇಸ್ ನೋ ಸೆಕೆಂಡ್ ಥಿಂಗ್ ಅದರ್ ದ್ಯಾನ್ ಮೀ. ಇರೋದೆಲ್ಲ ನಾಮರೂಪವೇ, ಪ್ರಪಂಚದಲ್ಲಿರೋದೆಲ್ಲ ನಾಮರೂಪವೇ. ನೀವು ಗೋಲ್ಡ್ ಆ್ಯಂಡ್ ಆರ್ನಮೆಂಟ್ಸ್ ಅಂತ ಹೇಳೋಕ್ಕಾಗಲ್ಲ. ಯು ಕೆನಾಟ್ ಸೇ ಆ್ಯಂಡ್. ಹೌದಾ? ಕ್ಯಾನ್ ಯು ಸೇ ಗೋಲ್ಡ್ ಆ್ಯಂಡ್ ಆರ್ನಮೆಂಟ್ಸ್? ದೇರ್ ಈಸ್ ಓನ್ಲಿ ಗೋಲ್ಡ್. ಕ್ಯಾನ್ ಯು ಸೇ ಬ್ರಹ್ಮನ್ ಆ್ಯಂಡ್ ವರ್ಲ್ಡ್? ಹೇಗೆ ನೀವು ಗೋಲ್ಡ್ ಆ್ಯಂಡ್ ಆರ್ನಮೆಂಟ್ಸ್ ಅಂತ ಹೇಳೋಕ್ಕೂ ಅದು ಸರಿ ಇಲ್ಲ ಸ್ವಾಮಿ, ಆ ಸಾಲು, ಆ ಲೈನ್ ಸರಿ ಇಲ್ಲ, ಇಟ್ ಈಸ್ ನಾಟ್ ಎ ರೈಟ್ ಲೈನ್. ದೆರ್ ಇಸ್ ಓನ್ಲಿ ಗೋಲ್ಡ್ ಅಂತ ಹೇಳ್ತಿರೋ ಹಾಗೆ ದೆರ್ ಇಸ್ ನೋ, ಯು ಹ್ಯಾವ್ ಟು ಸೇ ದೆರ್ ಇಸ್ ಬ್ರಹ್ಮನ್ ಅಲೋನ್, ದೆರ್ ಇಸ್ ನೋ ಬ್ರಹ್ಮನ್ ಆ್ಯಂಡ್ ವರ್ಲ್ಡ್. ನಮ್ಮ ಮನಸ್ಸಲ್ಲೆಲ್ಲ ಇನ್ನು ಈ ಪ್ರಪಂಚ ಇದೆಯಲ್ಲ, ಎಲ್ಲಿದೆ ಪ್ರಪಂಚ? ತೋರಿಸಿ. ಆಭರಣ ಎಲ್ಲಿದೆ? ತೋರಿಸಿ. ನೀವು 9 ಗಂಟೆವರೆಗೂ ಏನೋ ಹೇಳಿ ಪರವಾಗಿಲ್ಲ, ಆಮೇಲೆ ನಾವು ಕೆಲಸ ಮಾಡ್ಕೊಳ್ತೀವಿ. ಅಲ್ಲ, ಈ ಮನಸ್ಸಿನಲ್ಲಿರಬೇಕಿದು. ವ್ಯವಹಾರದಲ್ಲಿ ವ್ಯವಹಾರ ರೀತಿಯಾಗಿ ಮಾಡ್ತಾರೆ. ಯಾಕಂದರೆ ಪೂರ್ಣ ಬ್ರಹ್ಮ ಆಗಿರುವಂತಹ ನನಗೆ ಪ್ರಪಂಚ ಇಲ್ಲ ಅಂತ ದೃಢ ಆದಮೇಲೆ ಮಕ್ಕಳಿಗೆ ತಾನೇ ಆಟ ಆಡ್ತಾ ಇರೋದು, ಶಿಷ್ಯರಿಗೆ ತಾನೇ ಆಡೋದು. ನೀವು ಹಾಗೆ ಇರಬೇಕಲ್ವಾ? ಪೂರ್ಣ ಬ್ರಹ್ಮ ಬಂದಿರುವಂತಹ ಜ್ಞಾನಿಗೆ ಅವನಿಗದು ಗೊತ್ತಾಗಿದೆ ಏನು ಸತ್ಯ ಅಂತ. ಆದರೆ ವ್ಯವಹಾರ ಮಾಡ್ತಿರ್ಬೇಕಂದ್ರೆ ಯಾರ ಜೊತೆ ವ್ಯವಹಾರ ಮಾಡ್ತಾನೆ? ಜ್ಞಾನಿಯ ಜೊತೆ ವ್ಯವಹಾರ ಮಾಡ್ತಾನೆ, ಅಜ್ಞಾನಿ ಜೊತೆ ವ್ಯವಹಾರ ಮಾಡ್ತಾನೆ. ಅಜ್ಞಾನಿ ಜೊತೆ ತಾನೇ ವ್ಯವಹಾರ ಮಾಡೋದು. ಅಜ್ಞಾನಿ ಜೊತೆ ವ್ಯವಹಾರ ಮಾಡ್ತಿರ್ಬೇಕಂದ್ರೆ ಅವ್ನು ಜ್ಞಾನಿಯಾಗಿ ವರ್ತಿಸ್ಬೇಕಾ, ಅಜ್ಞಾನಿಯಾಗಿ ವರ್ತಿಸ್ಬೇಕಾ? ಸಪೋಸ್ ಜ್ಞಾನಿಯಾಗಿ ವರ್ತಿಸ್ದ ಅಂತ ಅಂದ್ಕೊಳ್ಳಿ, ಮುಗಿದ ಕತೆ. ಸಪೋಸ್ ನಾನು ಸುಮ್ಮನೆ ಅಂದ್ಕೊಳ್ಳಿ, ನನಗೆ ಜ್ಞಾನ ಬಂದಿದೆ ಅಂತ ಸುಮ್ಮನೆ ತಾತ್ಕಾಲಿಕ ಒಂದು 9 ಗಂಟೆವರೆಗೂ ಅಂದ್ಕೊಳ್ಳಿ, ಆಯಿತಾ? ನಿಮ್ಮ ಹತ್ರ ವ್ಯವಹಾರ, ಒಬ್ಬ ಅಜ್ಞಾನಿಯ ಜೊತೆ ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ನಾನು ಜ್ಞಾನಿಯಾಗೇ ನಿಮ್ಮ ಹತ್ರ ವರ್ತಿಸಿದ್ರೆ ನಾಳೆ ಏನು ಮಾಡ್ತೀರಾ ಗೊತ್ತಾ? ನನ್ನ ಫೋಟೋವನ್ನು ವಾಲ್ಗೆ ಹಾಕ್ತೀರ. ಅರ್ಥ ಆಯ್ತಾ? ಇದು ಅರ್ಥ ಆಗಲಿಲ್ಲ ಅಂದರೆ ವಿಶೇಷವಾಗಿ ಇದೆ. ಫೋಟೋಗೆ ವಾಲ್ ಹಾಕ್ತಿರಂದ್ರೆ ಯು ವಿಲ್ ಮೇಕ್ ಮಿ ಎಸ್ ಎ ಮಿಸ್ಟೇಕ್ ಪರ್ಸನ್. ಬಿಕಾಸ್ ನಾನು ಜ್ಞಾನಿ ಅಂತ ಅನ್ಸ್ಕೊಂಡ್ಮೇಲೆ ನಿಮ್ಮ ಮನಸ್ಸಿನಲ್ಲಿ ನಾನು ಜ್ಞಾನಿ ಆಗಬೇಕು ಅಂದರೆ ನಾನು ಸುಮ್ಮನೆ ನಾರ್ಮಲಾಗಿ ಮಾತಾಡಬಾರ್ದು. ನಾನು ಏನೋ ಹೀಗೆ ಕೈ ತೋರಿಸ್ಬೇಕು, ಹೀಗೆ ಕಣ್ಣೆಲ್ಲೋ ಮೇಲ್ಗಡೆ ಹೋಗ್ಬೇಕು ನನಗೆ, ಆಯಿತಾ? ನಾನು ಹಾಗೆಲ್ಲ ನೋಡಬೇಕು, 2 ಕೈ ಈ ಕಡೆ ಹೀಗಿರಬೇಕು, ತಲೆ ಹೀಗೆ ಮಾಡ್ಕೊಳ್ಬೇಕು. ಇದೆಲ್ಲ ಜ್ಞಾನಿಯ ಲಕ್ಷಣಗಳು. ಯಾಕಂದರೆ ವ್ಯವಹಾರದಲ್ಲಿ ಹಾಗೆ ತಾನೇ ಇರೋದು. ನೋಡಿ ಅವ್ರು ಹಾಗಿದ್ರು, ಕಣ್ಣು ನೋಡಿ ಅವ್ರದ್ದೆಲ್ಲೋ ಮೇಲಿದೆ ಅಲ್ವಾ? ಇದೆಲ್ಲ ಅದಕ್ಕೆ ಅಜ್ಞಾನಿ ಥರ ಇದು ಬಿಟ್ಟರೆ ಏನಾಗುತ್ತೆ? ಅಜ್ಞಾನಿ ಜೊತೆನೇ ಇರಬೇಕು. ಜ್ಞಾನ ಬಹಳ ಈಸಿ, ಅದು ಸುಲಭ. ಯಾಕೋ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟಿದ್ದೀವಿ ನಾವು.
ಯಾಕೆ ಮಾಡ್ಕೊಂಡಿದ್ದೀವಿ ಎಷ್ಟು ಹೇಳಿದ್ರೂ ಅದು ಅರ್ಥ ಹೋಗಲ್ಲ. ಆ ಮಿಸ್ಟಿಸಿಸಮ್ ಮನಸ್ಸಿಗೆ ತುಂಬಿಟ್ಟಿದೆ. ಒಬ್ಬರು ನನಗೆ ಇಮೇಲ್ ಮಾಡಿದ್ರು ಊರಿಂದ, ಯಾವುದೋ ಊರಿಂದ ಬಿಡಿ, ಅದಲ್ಲ ಆಮೇಲೆ ಯಾಕೆ ಫೋನ್ ಮಾಡಿಬಿಟ್ಟು ಒಂದು ಇಮೇಲ್ ಮಾಡಿ, ಇದು ಪ್ಲೀಸ್ ಕ್ಯಾನ್ ಯು ಟೀಚ್ ಮೀ ವೇದ ಅಂತ ಹಾಗೆ ಅಂತ ಕೇಳಿದ್ರು. ಹೇಗೋ ಥ್ರೂ ಕಾಂಟ್ಯಾಕ್ಟ್ ಬಂದಿದೆ, ಒಂದು 3-4 ಜನ ತಲೆಮಾರಲ್ಲ ಅದು ಬಂದಿದೆ. ಅವ್ರ ಬಗ್ಗೆ ಸ್ವಲ್ಪ ಮುಂಚೆನೇ ಗೊತ್ತಿತ್ತು. ಒಂದು ಸತಿ ಬಂದು ಬೇರೆ ಹೋಗಿದ್ರು. ನಾನೊಂದು ಮೇಲ್ ಹಾಕಿದೆ ಅವ್ರಿಗೆ, ಐ ಕೆನಾಟ್ ಟೀಚ್ ಟು ಎ ಪರ್ಸನ್ ಹೂ ಫಾಲೋಸ್ ಮಿಸ್ಟಿಸಿಸಮ್ ಆ್ಯಂಡ್ ಹೂ ಆರ್ ವೆರಿ ಎಮೋಷ್ನಲ್ ಇನ್ ನೇಚರ್. ಸೊ ಯು ಮೇ ಪ್ಲೀಸ್ go to a person who follows mysticism and who is very emotional. I bless you that you find a right guru like that. ಸರಿಗಿದೆಯಾ ಉತ್ತರ? ಇನ್ನಿಬ್ಬರು ಬಂದಿದ್ದರು, ಆಯಿತಾ? ಇನ್ನಿಬ್ಬರು ಬಂದರು. ಅವರು ಪಾಪ ಏನೋ ಕ್ರಿಯಾಯೋಗ ಮಾಡ್ತಾರಂತೆ. ಕ್ರಿಯಾಯೋಗ ಅಂದರೆ ಯಾರೋ ಇನ್ನೊಬ್ಬರು, ನೆನ್ನೆ ಒಬ್ಬರು ಮಹಾತ್ಮರು ಹೇಳಿದೆ, ಇವರು ಇನ್ನೊಬ್ಬರು ಮಹಾತ್ಮರು. ಅದು ಏನೋ ದೀಕ್ಷೆ ತೊಗೊಂಡಿದ್ದೀವಿ ಅಲ್ಲಿ, ಹೀಗೆ ಒಂದು 20 ನಿಮಿಷ ಮಾಡಬೇಕು, ಅದು ಸ್ಲೋ ಆಗಿ 40 ನಿಮಿಷ. ಹಾಗೆ ಅವ್ರು ಹೇಳಿದ್ದಾರೆ, ನಮ್ಮ ಗುರುಗಳು ಹೇಳಿದ್ದಾರೆ, ನೀವು ಏನಾದರೂ ಮಾಡಿ ಕ್ರಿಯಾ ದೀಕ್ಷೆಯನ್ನು ಒಂದು 20 ನಿಮಿಷ ಮಾಡಿ, ಆಮೇಲೆ ನೀವು ನಿಮಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೋ ಅದರಲ್ಲಿ ನೀವು ಮುಂದುವರಿಬೋದು. ದಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ದಿಸ್ ಕ್ರಿಯಾ ಹಾಗೆ ಅಂದರು. ನಾನೇನು ಹೇಳಿದೆ, ಐ ಬ್ಲೆಸ್ ಯು ದಟ್ ಯು ಕಂಟಿನ್ಯೂ ಇನ್ ದಟ್ ಸೇಮ್ ಟ್ರೆಡಿಷನ್. ಏನು ಮಾಡಬೇಕು ಅಂತ ಬಂದು ಕೇಳಿದ್ರು. ಆಲ್ರೆಡಿ ಮಾಡಿದ್ದಾಗಿದೆಪ್ಪ, ಇಲ್ಲಿ ಮತ್ತೆ ಬಂದು ನಮ್ಮನ್ನು ಇದು ತೊಂದರೆ ಮಾಡೋದು ಬೇಡ, ಯು ಕಂಟಿನ್ಯೂ ಟು ಬಿ ಇನ್ ದ ಸೇಮ್ ಟ್ರೆಡಿಷನ್. ಚೇಂಜೇ ಮಾಡಬಾರ್ದು. ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಚೇಂಜ್ ಆಗಲ್ಲ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನೀವಿನ್ನು ಮತ್ತೆ ಚೇಂಜ್ ಆದರೆ ಮುಗೀತು. ಆತ್ಮಾತು ಸತತಂ ಪ್ರಾಪ್ತಃ. ತುಂಬ ಸರಳವಾಗಿದೆ ಆತ್ಮವಿದ್ಯೆ, ಕಾಂಪ್ಲಿಕೇಟೇ ಮಾಡ್ಕೊಳ್ಬೇಡಿ. ಹೇಗೆ ನೀವು ತಟ್ಟೆಯಲ್ಲಿ ಅನ್ನವನ್ನು ಕಲಿಸ್ಕೊಂಡು ಹೀಗೆ ತಿಂತೀರಲ್ವ, ಹಾಗಿದೆ ಆತ್ಮಜ್ಞಾನ. ಇದಕ್ಕೇನೋ ಸುತ್ತಿ ಬಳಸಿ ಹೀಗೆಲ್ಲ ಮಾಡಬಾರ್ದು. ನಿರಸ್ತ ಪ್ರಪಂಚ, ಜಗತ್ತು ಹಾಗೂ ಬ್ರಹ್ಮ ಇದೆ ಅಂತಲ್ಲ, ಆಭರಣ ಹಾಗೂ ಸುವರ್ಣ ಇದೆ ಅಂತಲ್ಲ, ಆಭರಣ ಮಾತ್ರವೇ ಇರೋದು. ಅಜ್ಞಾನಿಗೆ ಮಾತ್ರ ಅದು ಸುವರ್ಣ ಮಾತ್ರ ಇರೋದು, ಅಜ್ಞಾನಿಗೆ ಆಭರಣ ರೀತಿಯಾಗಿ ತೋರ್ತಾ ಇದೆ. ಜ್ಞಾನಿಗೆ ಆ ಸುವರ್ಣ ಮಾತ್ರ ಕಾಣಿಸ್ತಾ ಇರೋದು. ಇವಾಗ ನಿಮಗೆ ಪ್ರಪಂಚನೂ ಕಾಣಿಸ್ತಾ ಇದೆ ಅಂತಂದರೆ, ನೀವು ಜ್ಞಾನಿನ ಅಜ್ಞಾನಿನ ನೀವೇ ನೋಡ್ಕೊಳ್ಳಿ. ಸಪೋಸ್ ನನಗೆ ಗೊತ್ತು ಸ್ವಾಮಿ, ನನಗೆ ಮನಸ್ಸಿನಲ್ಲಿ ಅದು ನಾಟ್ಬಿಟ್ಟಿದೆ, ವ್ಯವಹಾರದಲ್ಲಿ ಮಾತ್ರ ಹೀಗಿದ್ದೀನಿ ಅಂದರೆ ಗುಡ್. ವ್ಯವಹಾರದಲ್ಲಿ ಆಗಿದ್ರೆ ಓಕೆ. ಇವಾಗ ನೀವು ನಿಮ್ಮ ಮನೆಯವರು ಯಾವುದೋ ಒಂದು ಮೂವಿ ಥಿಯೇಟ್ರಿಗೆ ಹೋಗ್ತೀರಪ್ಪ, ಅಲ್ಲಿ ಏನೋ ಒಂಥರ ಒಂದು ಭಾವುಕ ಆಗುವಂತಹ ಸನ್ನಿವೇಶ ಬರುತ್ತೆ, ನೀವು ಅಳ್ತೀರಾ, ಆಯಿತಾ? ಮನೇಲಿ ಪಕ್ಕದಲ್ಲಿ ಮನೆಯವರು ಕೂತಿರ್ತಾರೆ, ಯಾಕ್ರಿ ಅಳ್ತಿದ್ದೀರಾ ನೀವು ಅಂತ ಕೇಳ್ತಾರೆ ಅವರು. ಇಲ್ಲ, ಅಲ್ಲಿ ನೋಡ್ದೆ ಮೂವಿಲಿ, ಅಲ್ಲೂ ಅಳ್ತಿದ್ರು, ಅದಕ್ಕೆ ಅತ್ತೆ, ಅಲ್ಲಿ ನಾನು ಪಕ್ಕದಲ್ಲೇ ಇದ್ದೀನಲ್ರಿ, ಅದಕ್ಕೆ ನಾನು ಅಳ್ತಾ ಇದ್ದೀರೋ ಅಂತ ಅಂದ್ಬಿಟ್ರೆ ಕಷ್ಟ ಆಮೇಲೆ ಅದು, ಆಯಿತಾ? ಅಂದರೆ ಏನೋ ಮೂರು ಗಂಟೆ ಕಾಲ 3 ಗಂಟೆನೂ ಈಗೆಲ್ಲ ಮೂವೀಸ್ ಅಷ್ಟೊತ್ತು 3 hours ಬರಲ್ಲ, 1-1.5 ಗಂಟೆ ಅಷ್ಟೇ ಅಂದ್ಕೊಳ್ತೀನಿ ಅಲ್ವಾ? 2 hours ಬರುತ್ತಾ? ಓಕೆ. ನಾವೇ ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಎಂಜಾಯ್ಮೆಂಟ್ಗೆ ಹೋಗ್ತೀವಿ. ಮೀನ್ಸ್ ವಾಟ್? ಡೆಲಿಬ್ರೇಟ್ಲಿ ಐ ವಾಂಟ್ ಟು ಎಂಟರ್ಟೈನ್ ಆಲ್ ದ ಎಮೋಷನ್ಸ್, ಬಿ ಇಟ್ ಸ್ಯಾಡ್ನೆಸ್, ಕ್ರೈ, ಹ್ಯಾಪಿನೆಸ್, ಅಲ್ಲಿ ಮೂವಿ ಸ್ಕ್ರೀನಲ್ಲಿ. ಅದೇ ಥರ ಡೆಲಿಬ್ರೇಟಾಗಿ ನಾಟಕ ನಾವು ನಮ್ಮ ಜೀವನದಲ್ಲಿ ಮಾಡಿಕೊಂಡ್ರೆ ಇಟ್ ಇಸ್ ಎ ಲೀಲಾ. ನಾವು ಇಲ್ಲೇನು ಮಾಡ್ತೀವಿ, ಮರ್ತು ಬಿಡ್ತೀವಿ. ಇಲ್ಲಿ ಟಿಕೆಟ್ ಇಲ್ವಲ್ಲ, ವಿ ಹ್ಯಾವ್ ಫರ್ಗಾಟನ್. 3 ಗಂಟೆಗೆ ಗೊತ್ತು, ಟಿಕೆಟ್ ತೊಗೊಂಡು ಇದು ಮಾಡಿರ್ತೀವಿ. ಆ ರೀತಿಯಾಗಿ ಡೆಲಿಬ್ರೇಟಾಗಿ ಇಲ್ಲಿ ಏನು ಮಾಡಬೇಕು, ಇದು ನಾಟಕ ಅಷ್ಟೇ, ಆಭರಣ. ಯಾರಿಗೆ ಸತ್ಯ ಅಂತ ಇದೆಯೋ ಆ ರೀತಿಯಾಗಿ ನೀವು ಮಾತಾಡ್ತಾ ಹೋಗಬೇಕು. ಯು ಹ್ಯಾವ್ ಟು ಚೇಂಜ್ ಯುವರ್ ಪರ್ಸನಾಲಿಟಿ ಅಕಾರ್ಡಿಂಗ್ ಟು ದ ಟೆಂಪರಮೆಂಟ್ ಆಫ್ ದಿಸ್ ಪರ್ಸನ್. ಅವ್ರಿಗೆ ಅವಾಗ ಗೊತ್ತೇ ಆಗೋದಿಲ್ಲ. ಇಲ್ಲ, ಯಾಕಂದರೆ ಇರೋವಂಥದ್ದು ಸಮಸ್ತ ಪ್ರಪಂಚದಲ್ಲಿರುವಂಥ ಒಂದೇ ಒಂದು ವಸ್ತು. ಯೋಚನೆ ಮಾಡಿ, ನಿರಸ್ತ ಪ್ರಪಂಚ. ಆದರೆ ದ್ವೈತ ಪ್ರಪಂಚ ನನ್ನ ಅನುಭವಕ್ಕೆ ಬರ್ತಾ ಇದೆ, ಅದನ್ನು ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಇವಾಗ ಆಭರಣ ನಿಮ್ಗೆ ಅನುಭವಕ್ಕೆ ಬರ್ತಿದೆಯೋ ಇಲ್ವೋ? ಆಭರಣ ಅನುಭವಕ್ಕೆ ಬರ್ತಿದೆಯೋ ಇಲ್ವೋ? ಬರ್ತಿದೆ. ಆದರೆ ಆಭರಣ ಇದೆಯಾ? ಅನುಭವಕ್ಕೆ ಬಂದರೂ ಆಭರಣ ಇಲ್ಲ. ತಿಳ್ಕೊಳ್ಳಿ ಕರೆಕ್ಟಾಗಿ. ಆರ್ನಮೆಂಟ್ಸ್ ಆರ್ ಎಕ್ಸ್ಪೀರಿಯನ್ಸ್ಡ್,
ಬಟ್ ಡೂ ಆರ್ನಮೆಂಟ್ಸ್ ಎಕ್ಸಿಸ್ಟ್? ನೋ. ಆರ್ನಮೆಂಟ್ಸ್ ಆರ್ ಎಕ್ಸ್ಪೀರಿಯನ್ಸ್ಡ್, ಅದು ನನ್ನ ಅನುಭವ. ಡೂ ಇಟ್ ಎಕ್ಸಿಸ್ಟ್ಸ್? ಇಟ್ ವೋಂಟ್ ಎಕ್ಸಿಸ್ಟ್, ಬಿಕಾಸ್ ವಾಟ್ ಈಸ್ ಎಕ್ಸಿಸ್ಟಿಂಗ್ ಇಸ್ ಗೋಲ್ಡ್ ಅಲೋನ್. ವರ್ಲ್ಡ್ ಈಸ್ ಮೈ ಎಕ್ಸ್ಪೀರಿಯನ್ಸ್, it is anubhava, all right, but do it exists? It doesn't exist apart from Brahman. ಹೌದಾ ಅಲ್ವಾ? ಅದಕ್ಕೆ ಇಲ್ಲಿ ನಿರಸ್ತ ಪ್ರಪಂಚ ಅಂತ ಹಾಕಿರೋದು. ಚಂದ್ರನ ಬೆಳಕನ್ನು ನಾನು ಅನುಭವಿಸ್ತಾ ಇದ್ದೀನಿ. ಹುಣ್ಣಿಮೆ ಅನುಭವಿಸ್ಕೊಂಡು ನಾನು ಪ್ರದಕ್ಷಿಣೆಯನ್ನು ಮಾಡ್ತೀನಿ, ಉಪಾಸನೆಯನ್ನು ಮಾಡ್ತೀನಿ, ಜಪಗಾದಿಗಳನ್ನು ಮಾಡ್ತೀನಿ, ನವಾವರಣ ಪೂಜೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದರೆ ಚಂದ್ರನ ಬೆಳಕಿದೆಯಾ? ಅದು ಎಕ್ಸಿಸ್ಟ್ ಆಗಿದೆಯಾ? ಅದಕ್ಕೆ ಆಧಾರ ಇದೆಯಾ? ಇಲ್ಲವಲ್ಲ. ಅಷ್ಟೇ ಬೇಕು. ಯಾವಾಗ ಅದು ಇಲ್ಲ ಅಂತ ಮನಸ್ಸು ಗೊತ್ತಾಗೋಯ್ತೋ ಮತ್ತು ವ್ಯವಹಾರ ಕಂಟಿನ್ಯೂ ಆಗುತ್ತಲ್ಲ, ಅದು ನಮ್ಮ ಲೀಲೆ. ದಟ್ ಈಸ್ ಎ ಪ್ಲೇ. ಅದು ಆಟ. ಆಟದ ರೀತಿಯಾಗಿ ಆಡಬೇಕು. ನಿರಸ್ತ ಪ್ರಪಂಚಂ ಪರಿಚ್ಛೇದಹೀನಂ. ಪರಿಚ್ಛೇದ ಅಂದರೆ ಪರಿಮಿತಿ, ಲಿಮಿಟೇಷನ್. ಪರಿಚ್ಛೇದಹೀನಂ, ಬ್ರಹ್ಮನಾಗಿರುವಂತಹ ನನಗೆ ಯಾವ ಲಿಮಿಟೇಷನ್ನೂ ಇಲ್ಲ. ಯಾಕಂದರೆ ಎರಡಿದ್ರೆ ತಾನೇ ಲಿಮಿಟ್ ಮಾಡೋಕ್ಕೆ ಸಾಧ್ಯ. ಪರಿಮಿತಿ ಅಂತ ಬಂದಾಗ ಇನ್ನೊಂದಿದ್ರೆ ಇದಕ್ಕೂ ಅದಕ್ಕೂ ಪರಿಮಿತಿ ಇದೆಯಪ್ಪ ಅಂತ ಹೇಳ್ಬೋದು. ಅಖಂಡವಾಗಿರುವಂತಹ ಸದ್ರೂಪವಾಗಿರುವಂತಹ ನಾನು ಏನಂತಾನೆ ಪರಿಮಿತಿ ಮಾಡೋಕ್ಕೆ ಸಾಧ್ಯ? ಪರಿಚ್ಛೇದಹೀನಂ. ಸರಿ, ಈ ಮೂರನೇ ಸಾಲು ತುಂಬ ಇಂಪಾರ್ಟೆಂಟ್. ಅಹಂ ಬ್ರಹ್ಮ ವೃತ್ಯೇಕಗಮ್ಯಂ. ಗಮ್ಯಂ ವೇದ್ಯಂ. ವೇದ್ಯಂ ಅಂದರೆ ನೋಡಿ ಅಂತ. ಗಮ್ಯಂ ಇಸ್ ಆಲ್ಸೋ ಓಕೆ, ವೇದ್ಯಂ ಇಸ್ ಆಲ್ಸೋ ಗುಡ್. ಇದು ಈ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ವೃತ್ತಿ, ಅಲ್ಲಿ ನೋಡಿ, ಅಹಂ ಬ್ರಹ್ಮ ವೃತ್ತಿ ಏಕಃ ಗಮ್ಯಂ. ಮನಸ್ಸಿನಲ್ಲಿ ಹಲವಾರು ವೃತ್ತಿಗಳನ್ನೆಲ್ಲ ನಿಷೇಧ ಮಾಡ್ತಾ ಬಂದಾಗ ಅಹಂ ಬ್ರಹ್ಮಾಸ್ಮಿ ವೃತ್ತಿಯನ್ನು ಮಾತ್ರ ಬೆಳೆಸ್ಕೊ ಅಂತ ಹೇಳ್ತಿದ್ದಾರೆ. ನಿಧಿಧ್ಯಾಸನದಲ್ಲಿ ನೀವು ಕೂತ್ಕೊಂಡು ಮಾಡಿದಾಗ ನಿಧಿಧ್ಯಾಸ ಏನು? ಇರುವಂತಹ ಶುದ್ಧ ಚೈತನ್ಯ ನಾನು ಮಾತ್ರ, ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಅಖಂಡಾಕಾರ ವೃತ್ತಿಯನ್ನು ಡೆಲಿಬ್ರೇಟಾಗಿ ಅಭ್ಯಾಸ ಮಾಡಬೇಕು, ಕಲ್ಟಿವೇಟ್ ಮಾಡಬೇಕು. ಅದನ್ನೇ ವೇದಾಂತಿಕ್ ಮೆಡಿಟೇಷನ್ ಅಂದ್ರೇನು? ವೃತ್ತಿಹೀನ ಅಲ್ಲ. ಎಲ್ಲ ವೃತ್ತಿಗಳನ್ನು ನಿಷೇಧ ಮಾಡುವುದು ವೇದಾಂತಿಕ್ ಮೆಡಿಟೇಷನ್ ಅಲ್ಲ. ನೋ ಥಾಟ್ ಸ್ಟೇಟ್ಗೆ ಹೋಗೋದು ವೇದಾಂತಿಕ್ ಮೆಡಿಟೇಷನ್ ಅಲ್ಲ. ವೇದಾಂತಿಕ್ ಮೆಡಿಟೇಷನ್ ಅದು ಡೆಲಿಬ್ರೇಟ್ಲಿ ಎಂಟರ್ಟೈನಿಂಗ್ ಒನ್ ಥಾಟ್, ಅಹಂ ಬ್ರಹ್ಮಾಸ್ಮಿ ಅಖಂಡಾಕಾರ ವೃತ್ತಿ. ಯೋಗದಲ್ಲೇ ಹೇಳ್ಬೋದು ನೋ ಥಾಟ್ಲೆಸ್ ಅಂತ. ನಮಗೆ ನಿದ್ದೆಲಿ ಆಲ್ರೆಡಿ ಮಾಡ್ತಾ ಇದ್ದೀವಿ, ಇನ್ನು ಜಾಗೃತ ಅವಸ್ಥೆಯಲ್ಲೂ ಮಾಡಬೇಕು ಅದನ್ನು. ನಮಗೆ ಕ್ಯೂರಿಯಾಸಿಟಿ, ನಮಗೇನು ಕ್ಯೂರಿಯಾಸಿಟಿ ಅಂದರೆ ಅದು ಹೇಗೆ, ಅದು ಸಮಾಧಿ, ಅದು ಏನಂತೆ, ಅದು ಸವಿಕಲ್ಪಕ ಸಮಾಧಿನ ನಿರ್ವಿಕಲ್ಪಕ ಸಮಾಧಿನ, ಸಬೀಜನ ನಿರ್ಬೀಜನ, ಅದು ಹೇಗೆ, ಅದು ಸ್ಟೇಟ್ ಹೇಗಿರುತ್ತೆ? ಕೂತ್ಕೊಂಡು ಒಂದು ದಿವಸನೂ ಮಾಡೋ ನಮಗೆ ಯೋಗ್ಯತೆ ಇಲ್ಲ. ಆದರೆ ಸಮಾಧಿ ಬಗ್ಗೆ ಮಾತ್ರ ತುಂಬ ಅಭಿಪ್ರಾಯಗಳಿದೆ, ನಮಗೆ ತುಂಬ ಅಫಿನಿಟಿ ಇದೆ. ಅದು ಹೌ 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 ಇಟ್ಸ್ ಸೋ ನೈಸ್, ಯು ಪ್ಲೀಸ್ ಹೌ. ವೇದಾಂತದಲ್ಲೂ ಹಾಗೇನೆ ಎಲ್ಲ ಶಾಸ್ತ್ರವನ್ನು ಕೇಳಬೇಕು ಅಂತಿದೆ, ಆದರೆ ಒಂದು ಗ್ರಂಥವನ್ನು ಕಂಠಸ್ಥ ಮಾಡ್ಕೊಳ್ಳಿ, ಅದೇ ಕ್ಯೂರಿಯಾಸಿಟಿ ಇದೆ. ಪ್ರಸ್ಥಾನತ್ರಯವನ್ನು ಅಧ್ಯಯನ ಮಾಡಬೇಕು ಅಂತ ಕ್ಯೂರಿಯಾಸಿಟಿ ಇದೆ. ಒಂದು ಗ್ರಂಥವನ್ನು ಇಟ್ಕೊಂಡ್ರೆ ಸಾಕಾಗಲ್ವಾ? ಯೋಚನೆ ಮಾಡಿ. ಕ್ಯೂರಿಯಾಸಿಟಿ ವಿಲ್ ನಾಟ್ ಹೆಲ್ಪ್ ಇನ್ ಸ್ಪಿರಿಚುವಲ್ ಲೈಫ್. ಸ್ಪಿರಿಚುವಲ್ ಜರ್ನಿಲಿ ಕ್ಯೂರಿಯಾಸಿಟಿ ಇದ್ರೆ ಆಗಲ್ಲ. ಅದಕ್ಕೆ ಕಲಿಬೇಕು. ಕಲ್ತಿರೋದನ್ನು ಎಷ್ಟು ಮನಸ್ಸು ಹೋಗಿದೆ ನಮಗೆ, ಅದು ಇಂಪಾರ್ಟೆಂಟ್. ಅಧ್ಯಯನ ಮಾಡಿರೋರು ಯಾರೂ, ಸಂಪ್ರದಾಯ ರೀತಿಯಾಗಿ ಅಧ್ಯಯನ ಮಾಡಿರೋರು ಯಾರೂ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಅಖಂಡಾಕಾರ ವೃತ್ತಿಯೇ ಸಾಕು ಅಂತ ಹೇಳ್ತಾರೆ. ಅದು ಬಿಟ್ಟು ನನಗೆ ಅದು ಏನೋ ಬೇಕು ಅಂದರೆ ಅದು ಎಲ್ಲೋ ಸ್ವಲ್ಪ ಇಲ್ಲಿ ಏನೋ ಲೂಸ್ ಆಗಿರ್ಬೋದು ಅಷ್ಟೆ. ಡೆಲಿಬ್ರೇಟಾಗಿ ಎಂಟರ್ಟೈನ್ ಮಾಡಬೇಕು ಥಾಟ್ನ. ನಾನು ಪೂರ್ಣ ಬ್ರಹ್ಮನಾಗಿದ್ದೇನೆ, ಎಲ್ಲಿ ಪ್ರಶಾಂತವಾಗಿರುವಂಥ ಜಾಗವನ್ನು ತಗೊಂಡು, ಅದು ಮುಂದೆ ಇದರಲ್ಲಿ ಬರಲ್ಲ, ಕೈವಲ್ಯ ಉಪನಿಷತ್ತಲ್ಲಿ ಬಂತು, ಅದನ್ನು ಹೇಳಿಸ್ದೆ. ಶ್ವೇತಾಶ್ವತರ ಉಪನಿಷತ್ತಲ್ಲಿ ಬರುತ್ತೆ, ಮತ್ತೆ ತಿಳಿಸ್ತೀನಿ ಅವಾಗ ಬಂದಾಗ. ಒಂದು ಜಾಗದಲ್ಲಿ ಕೂತ್ಕೊಂಡು ಹೇಗೆ ನೀವು ಒಂದು ಜಪವನ್ನು ಅಥವಾ ನಿಮ್ಮ ಸಾಧನೆಯನ್ನು ಮಾಡ್ತೀರೋ ಅಲ್ಲಿ ಒಂದು 15-20 ನಿಮಿಷ ಇದನ್ನೆಲ್ಲ ಹೇಳ್ಕೊಂಡು ಅರ್ಥದ ಜೊತೆಗೆ ವೃತ್ತಿಯನ್ನು ಬೆಳೆಸ್ಕೊಳ್ತಾ ಹೋಗಬೇಕು.
ಎಲ್ಲ ವೃತ್ತಿಗಳನ್ನು ತಳ್ಳಿ ಹಾಕಿ ಅಖಂಡಾಕಾರವಾದ ಇದೇ ವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಅಹಂ ಬ್ರಹ್ಮಾಸ್ಮಿ ಯಾರು ಹೇಳ್ತಿದ್ದಾರೆ ಅಂತ ಮೊದಲನೇ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರುತ್ತೆ. ಹೂ ಇಸ್ ಟೆಲ್ಲಿಂಗ್ ಅಹಂ ಬ್ರಹ್ಮಾಸ್ಮಿ? ಶರೀರ ಹೇಳ್ತಿದೆಯಾ ನಾನು ಬ್ರಹ್ಮ ಅಂತ, ಅಥವಾ ಮನಸ್ಸು ಹೇಳ್ತಿದೆಯಾ ನಾನು ಬ್ರಹ್ಮ ಅಂತ, ಅಥವಾ ಆತ್ಮ ಹೇಳ್ತಿದೆಯಾ ನಾನು ಬ್ರಹ್ಮ ಅಂತ? ಬರುತ್ತಲ್ವ ಈ ಪ್ರಶ್ನೆ. ಶರೀರ ಹೇಳಕ್ಕೆ ಸಾಧ್ಯ ಇಲ್ಲ, ಯಾಕೆ? ಜಡ. ಮನಸ್ಸು ಹೇಳಕ್ಕೆ ಸಾಧ್ಯ ಇಲ್ಲ, ಸೂಕ್ಷ್ಮವಾಗಿ ಜಡ. ಆತ್ಮ ಹೇಳಕ್ಕೆ ಸಾಧ್ಯ ಇಲ್ಲ, ಯಾಕೆ? ಆತ್ಮ ಹೇಳಕ್ಕೆ ಸಾಧ್ಯ ಇಲ್ಲ, ಯಾಕೆ? ಆಮೇಲೆ ಅಲ್ಲಿ ಆನ್ಸರ್ ಇಲ್ಲ, ಆನ್ಸರ್ ಇಲ್ಲಿ ಬಂತು. ದ್ವೈತ ನಿರ್ವಿಕಾರನೂ ಅಲ್ಲ, ಅಕರ್ತ ಅಭೋಕ್ತ. ಅವನ ಕರ್ತೃತ್ವ ಭೋಕ್ತೃತ್ವವೇ ಇಲ್ಲ ಆತ್ಮನಿಗೆ. ಯಾರಿಗೆ ಕರ್ತೃತ್ವ ಇದೆಯೋ ಅವನಿಗೆ ಇನ್ನೊಂದನ್ನು ಅನುಭವಿಸಬೇಕು ಅಂತಿರುತ್ತೆ. ಯಾಕಂದರೆ ನಿರಸ್ತ ಪ್ರಪಂಚ ಅದು, ಇನ್ನೊಂದಿಲ್ವಲ್ಲ. ಮತ್ತು ಯಾರು ಸ್ವಾಮಿ ಇದು ಹೇಳ್ತಿರೋದು ಅಹಂ ಬ್ರಹ್ಮಾಸ್ಮಿ ಅಂತ? ಈ ಮೂರು ಅಲ್ವಲ್ಲಂತೆ. ಮತ್ತು ಯಾರೋ ಪಕ್ಕದ ಮನೆಯವರು ಆಗಿದ್ರೆ ನನ್ನ ದೇಹ ಅಲ್ಲ, ನನ್ನ ಮನಸ್ಸಲ್ಲ, ನನ್ನ ಅಲ್ಲ, ಆತ್ಮ ಅಲ್ಲ, ಮೋಸ್ಟ್ಲಿ ಪಕ್ಕದ ಮನೆಯವರ ನನ್ನ ಮನೆಯವರೋ ಇರಬೇಕು. ಹಾಗಲ್ಲ, ಮಿಕ್ಸ್ಚರ್ ಅಂದರೆ ಅದೊಂದು ಪ್ರಾಬ್ಲಮ್ ಇವಾಗ. ಯಾವುದು ಶಾಂತಿ ಸ್ವೀಟ್ಸಾ ಕಾಂತಿ ಸ್ವೀಟ್ಸ್? ಅದಲ್ಲ. ಮಿಕ್ಸ್ಚರ್ ಅಂದರೆ ಶರೀರ ಮನಸ್ಸು ಸೇರಿ ಬರುವಂತಹ ಜೀವಾತ್ಮ ಇದಲ್ವ, ಅವನು ಮಾತ್ರ ಹೇಳೋದು ಅಹಂ ಬ್ರಹ್ಮಾಸ್ಮಿ ಅಂತ. ಯಾಕಂದರೆ ಜೀವನಲ್ಲಿ ಅಜ್ಞಾನ ಇದೆ, ಅವನು ಜೀವ ಅಂತ ಅಜ್ಞಾನ ಇದೆ, ಅವನು ಮಾತ್ರ ಹೇಳ್ತಾನೆ. ನಾನು ಅಹಂ ಅಂತ ಹೇಳಬೇಕಂದ್ರೆ ನೀವು ಆ ಅಹಮ್ಮಲ್ಲಿ ದೇಹವನ್ನು ಸೇರಿಸಿದ್ರೆ ರಾಂಗ್, ಮನಸ್ಸನ್ನು ಸೇರಿಸಿದ್ರೆ ರಾಂಗ್. ಆ ಅಹಂ ಅನ್ನುವಂತಹ ಪ್ರತ್ಯಯದಲ್ಲಿ ಕಾನ್ಷಿಯಸ್ನೆಸ್, ಅರಿವಿನ ವೃತ್ತಿಯನ್ನು ಸೇರಿಸಿದ್ರೆ ಆವಾಗ ನೀವು ಮಾಡುವಂತಹ ನಿಧಿಧ್ಯಾಸನ ಸರಿಯಾಗಿದೆ ಅಂತ. ಗೊತ್ತಾಗ್ತಿದೆಯಾ? ಅಹಂ ಪೂರ್ಣ ಬ್ರಹ್ಮಾಸ್ಮಿ ಅಂದಾಗ ಕಣ್ಮುಚ್ಕೊಂಡು ಅಹಂ ಅಂತ ಬಂದಾಗ ದೇಹ ಬಂತ ರಾಂಗ್, ಮನಸ್ಸು ಬಂತ ರಾಂಗ್. ದೇಹ ಮನಸ್ಸು ಏನು? ಅಹಂಕಾರ. ಪಕ್ಕದ ಮನೆಯವರು ನಮ್ಮ ಮನೆಯವರೆಲ್ಲ ಬಂದರೆ ಮಮಕಾರ, ಎಲ್ಲ ರಾಂಗ್. ಮಗ ಅಲ್ಲಿ ಪಾಪ ದೂರಕ್ಕೆ ಹೋಗಿದ್ದಾನೆ, ಊಟ ಮಾಡ್ತಿದ್ದಾನೋ ಇಲ್ವೋ, ಆಯಿತಾ? ಈ ಥರ ಎಲ್ಲ ಬಂದ್ರೇನು? ಮಮಕಾರ, ರಾಂಗ್. ಅಹಂ ಅನ್ನುವಂತಹ ಕಾಂಪೊನೆಂಟಲ್ಲಿ ಕಾನ್ಷಿಯಸ್ನೆಸ್, ಅರಿವು, ಯಾವುದರಿಂದ ನಾನು ಅಹಂ ಅಂತ ಹೇಳ್ತಿದ್ದೀನಿ ಅದು ನಾನೇ ಅಂತ ಕೊಂಡಾಗ ಆವಾಗ ನಿಧಿಧ್ಯಾಸನ ಪೂರ್ತಿ ಆಗುತ್ತೆ. ಬ್ರಿಂಗಿಂಗ್ ದಿ ಕಾನ್ಷಿಯಸ್ನೆಸ್ ಪಾರ್ಟ್ ಇನ್ ದಿ ಐ ಈಸ್ ಕಂಪ್ಲೀಟ್ ನಿಧಿಧ್ಯಾಸನಂ. ವೆನ್ ಯು ಸೇ ಐ, ಇಫ್ ಥಾಟ್ ಗೋಸ್ ಟು ಬಾಡಿ, ಮೈಂಡ್ ಆರ್ ಸಮ್ವೇರ್ ಎಲ್ಸ್, ಇಟ್ ಈಸ್ ರಾಂಗ್. ಇಟ್ ಈಸ್ ನಾಟ್ ಮೆಡಿಟೇಷನ್. ಹಲವಾರು ಕ್ಲಾಸಸ್ ಹೇಳಿ, ಇಟ್ ಈಸ್ ರಿಲ್ಯಾಕ್ಸೇಷನ್. ಯು ರಿಲ್ಯಾಕ್ಸ್. ಗಿವಿಂಗ್ 3000 rupees, ಯು ರಿಲ್ಯಾಕ್ಸ್ ಅಲ್ವಾ? 10 ದಿವಸ ಕೋರ್ಸ್ ಅಂತೆ ಸ್ವಾಮಿ ಧರ್ಮಸ್ಥಳದಲ್ಲಿ. ನೀವು 10 kg ಕಮ್ಮಿ ಮಾಡ್ಬೋದಂತೆ, ಮತ್ತು ರಾಗಿ ಮುದ್ದೆ ಮಾತ್ರ ಕೊಡ್ತಾರಂತೆ, 2 ಚಪಾತಿ ಅಂತೆ. ದಿನಕ್ಕೆ ಸೂರ್ಯಾಸ್ತ ಆದಮೇಲೆ ಊಟ ಮಾಡೋಂಗಿಲ್ವಂತೆ, ಮತ್ತು ಧ್ಯಾನ ಹೇಳ್ಕೊಡ್ತಾರಂತೆ. ಇದೆಲ್ಲ ಬೆಂಗಳೂರಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ನಿಮ್ಮ ಮನೇಲಿ ಆಗಲ್ಲ ಸ್ವಾಮಿ, ಇವಳಿದ್ದಾಳೆ ಆಗಲ್ಲ. ಅದಕ್ಕೆ ಅಲ್ಲಿ ಧರ್ಮಸ್ಥಳಕ್ಕೆ ಹೋದ್ರೆ ಆಗುತ್ತೆ. ಅವು ನಿದ್ದೆ ಬರ್ತಿರ್ಲಿಲ್ಲ ಅವ್ರಿಗೆ. ಒಬ್ರಿಗೆ ಹೋಗಿ ಬಂದರು, 88 kg ಇದ್ದು ಪೂರ್ತಿ ಸ್ಟ್ರೆಸ್ಸು, ಆಯಿತಾ? 40 ವಯಸ್ಸು, 88 kg, ಒಬೆಸಿಟಿ ಎಲ್ಲ ಬಂದಿತ್ತು. 10 ದಿವಸ ಹೋಗಿ ಬಂದರು ನೋಡಿ, ಒಂದು 7 kg ಕಮ್ಮಿ ಮಾಡ್ಕೊಂಡು. ಅಲ್ಲಿ ಹೋದವ್ರ ಗತಿ ಇನ್ನೇನು ಗೊತ್ತಾ? ಅದೊಂದು ಇದೆಲ್ಲ ಒಳ್ಳೆ ಚೆನ್ನಾಗಿರುತ್ತೆ. ಅಲ್ಲಿ ರಾತ್ರಿ ಮೇಲೆ, ಇಲ್ಲಿ 8:30-9 ಗಂಟೆ ಮೇಲೆ ಮೊಸರನ್ನ ತಿಂದು ಅಭ್ಯಾಸ ಆಗಿದೆ ಬೆಂಗಳೂರಲ್ಲಿ, ಮೊಸರನ್ನ ಚಪಾತಿ ಅದೆಲ್ಲ. ಅಲ್ಲಿ 6 ಗಂಟೆ ಮೇಲೆ ಊಟ ಇಲ್ಲ, ಗಂಜಿ ಮಾತ್ರ ಅಂತೆ. ಅದು ರಿಕ್ವೆಸ್ಟ್ ಮಾಡಿಕೊಂಡ್ರೆ, ಯಾಕಂದರೆ ಕೆಲವ್ರಿಗೆಲ್ಲ ಆರೋಗ್ಯ ಸರಿ ಇರಲ್ಲ, ಮಾತ್ರೆ ತೊಗೊಳ್ಬೇಕು ಹಾಗೆ ಇರ್ತಾರೆ ಅಂತ ಮೆಡಿಕಲ್ ಇದ್ರೆ ಗಂಜಿ ಮಾತ್ರ ಕೊಡೋದು. ಇವ್ರೇನು ಮಾಡೋರು ಪಾಪ 2 ಗಂಜಿ ತೊಗೊಂಡು ಬರೋರು. ಹಶುವಿಗೆ ನಿದ್ದೆ ಬರ್ತಾಯಿಲ್ಲ. ಇವರು ಸ್ಟ್ರೆಸ್ಗಂತಲ್ಲ ಹೋಗಿದ್ದಾರೆ ನಿದ್ದೆ ಚೆನ್ನಾಗಿ ಮಾಡಬೇಕು ಅಂತ. ರಾತ್ರಿ ಊಟ ಹಾಕ್ತಿಲ್ಲ ಇವ್ರಿಗೆ. 10 ದಿವಸ ಆದಮೇಲೆ ನಿದ್ದೆ ಮಾಡ್ಕೊಳ್ದೆ ಇನ್ನೂ ಕಣ್ಣು ಇಷ್ಟು ದಪ್ಪ ಮಾಡ್ಕೊಂಡು ಬಂದಿದ್ದಾರೆ. ಏನಾಯ್ತು ರೀ, ಹೋಗಿದವ್ರಿಗೆ ಚೆನ್ನಾಗಿದ್ರಿ, ಬಂದ ಮೇಲೆ ಅಂದರೆ ಊಟ ಹಾಕಲಿಲ್ಲ ಅಲ್ಲಿ ಯಾವುದೋ ಒಂದು ಧರ್ಮಸ್ಥಳದಲ್ಲಿ ಯಾವುದೋ ಜಾಗ ಅಂತ. ರಾತ್ರಿ ಊಟ ಮಾಡೋ ಅಭ್ಯಾಸ ಆಗೋಗಿದೆ. ಸ್ಟ್ರೆಸ್ ಬಸ್ಟರ್ ಇದು. ಅದಕ್ಕೆ 2 ಲೋಟ ಇಟ್ಕೊಂಡು ಗಂಜಿನ ಪಾಪ, ಆಮೇಲೆ ರಾತ್ರಿ 2:30 ಮಧ್ಯಾಹ್ನ ಬಾತ್ರೂಮ್ಗೆ ಹೋಗೋ ಟೈಮಲ್ಲಿ ಅದನ್ನು ಕುಡ್ಕೊಂಡು ಆಮೇಲೆ ಮಲಗಿರೋದು. ಯೋಚನೆ ಮಾಡಿ, ನಮ್ಮ ಪಾಡಲ್ಲ ಇದೆಲ್ಲ. ಕೇಳ ಭಗವಂತ ನನಗೆ ಇದೆಲ್ಲ ಒಳ್ಳೆ ಕಿವಿ ಕೊಟ್ಟಿದ್ದಾನೆ ಇದೆಲ್ಲ ಕೇಳೋಕ್ಕೆ.
ಯಾಕಂದರೆ ಇದೆಲ್ಲ ಕ್ಲಾಸಿಗೆ ತುಂಬ ಈಸಿಯಾಗಿ ಹೆಲ್ಪ್ ಆಗುತ್ತೆ ಅಲ್ವಾ. ಅಲ್ಲ ಇದೆಲ್ಲ ಆ ನಾನು ಅಂತ ಅಂದಿದ್ದ ತಕ್ಷಣ ಪೂರ್ಣ ಬ್ರಹ್ಮ. ಇವಾಗ ಒಂದು 2 ನಿಮಿಷ ಮುಗಿಸ್ಬಿಡ್ತೀನಿ. ಬಲ್ಪಲ್ಲಿ ಬೆಳಕು ಬರುತ್ತಾ, ಎಲೆಕ್ಟ್ರಿಸಿಟಿಯಲ್ಲಿ ಬೆಳಕು ಬರುತ್ತಾ, ಅಥವಾ ಮಿಕ್ಸ್ಚರಲ್ಲಿ ಬರುತ್ತಾ? ದೇಹದಲ್ಲಿ ಆತ್ಮ ಅಂತ ಭಾವನೆ ಮಾಡ್ತೀರಾ, ಮನಸ್ಸಿನಲ್ಲಿ ಆತ್ಮ ಅಂತ ಮಾಡ್ತೀರಾ. ಅಹಂ ಬ್ರಹ್ಮಾಸ್ಮಿ ಎಲ್ಲಿ ಬರುತ್ತೆ? ಮಿಕ್ಸ್ಚರಲ್ಲಿ ಬರಬೇಕು, ಸಮ್ಮಿಶ್ರದಲ್ಲಿ ಬರಬೇಕು. ಕೇವಲ ಬಲ್ಪ್ ಕೊಡೋಕ್ಕೆ ಸಾಧ್ಯ ಇಲ್ಲ, ಬೆಳಕನ್ನು ಕೊಡೋಕ್ಕಾಗಲ್ಲ. ಕೇವಲ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಎರಡು ಎಲ್ಲಿ ಮಿಶ್ರಣ ಆಗುತ್ತೋ ಅಲ್ಲೇ ಮಾತ್ರ ಇಷ್ಟು ಬೆಳಕು ಸಾಧ್ಯ. ಇದೆಲ್ಲ ಫಂಡಮೆಂಟಲ್ಸ್ ಆಫ್ ವೇದಾಂತ. ಇದನ್ನು ತಿಳ್ಕೊಳ್ಳದೆ ನಾವು ಇನ್ನೂ ಪರಾಕನ್ನು ನೋಡ್ತಿರ್ತೀವಿ ಅಂತಂದರೆ ಕಷ್ಟ. ಅಹಂ ಬ್ರಹ್ಮ ವೃತ್ತಿ ಏಕಂ ಗಮ್ಯಂ, ಅದನ್ನು ಮಾತ್ರ ತಿಳಿ ನೀನು ಪೂರ್ಣ ಬ್ರಹ್ಮ ಆಗಿದ್ದೀಯಾ ಅಂತ. ಆ ರೀತಿಯಾಗಿ ನೀನು ತಿಳಿತೀಯಾ, ನೀನು ಸದಾ ಆನಂದವಾಗಿರ್ತೀಯ ಹಾಗೆ ಅಂತ. ಅಲ್ಲಿ ತುರಿಯಂ ಅಂತ ಒಂದು ಪದ ಇದೆ, 5ನೇ ಶ್ಲೋಕದಲ್ಲಿ ತುರಿಯ ಅಂತ ಮತ್ತೆ ಪದ ಬರುತ್ತೆ. ಅಲ್ಲಿ ಅದಕ್ಕೆ ಅರ್ಥ ಚೆನ್ನಾಗಿ ಬರುತ್ತೆ, ಯಾಕಂದರೆ ಅಲ್ಲಿ ಅವಸ್ಥಾತ್ರಯ ತುರಿಯಂ ಅಂತ ಬರುತ್ತೆ 5ನೇ ಶ್ಲೋಕದಲ್ಲಿ. ಅದಕ್ಕೆ ಅರ್ಥ ಹೇಳ್ತೀನಿ, ಯಾಕಂದರೆ 2 ಸತಿ ಮತ್ತೆ ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ 5ನೇ ಶ್ಲೋಕದಲ್ಲಿ ಅದಕ್ಕೆ ಅರ್ಥ ಹೇಳ್ತೀನಿ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.